ತಿಳಿಸುವನು. ಮನುಜರ ಇಹ ಪರ ಸೌಖ್ಯದ ಮಹತ್ಮವ ತಿಳಿಸುತ್ತಲೇ ಚೆಯ್ಯುವ ಶಾಸ್ತ್ರವಿದು. ಅನುದಿನ ಸಜ್ಜನರೆಲ್ಲರೂ ಮೊಗದಲ್ಲಿ ಪಾನ ಮಾಡುವ ಅಮೃತವಿದು. ಲೋಕದ ಸಮಸ್ತ ಮತಗಳೆಸೆಯುವ ತಾತ್ವಿಕಾಂಶಗಳ ಸಾರವಿದು. ಶೋಕದ ಭೀತಿಯ ಬೇಗನೆ ಬಿಡಿಸುವ ಶಕ್ತಿಯ ಪಡೆದಿಹ ಮಂತ್ರವಿದು. ದೇವನ ವಚನಾಮೃತವೇವ ಶಿವ ಮಹಿಳೆಯ ಪೇಟೆಯ ಗ್ರಂಥವಿದು. ನೋವನ್ನು ಕೊಡುವ ಭಗವಂದನವ ಸುಲಭದಿ ಸೇರಿಪ ಅಸ್ತ್ರವಿದು. ಇಂತಹ ಗೀತಾಮೃತದ ಪಾನವ ನಿತ್ಯವು ಮಾಡುವ ಧನ್ಯರಿಗೆ ಶಾಂತಿಯ ಸೌಖ್ಯವ ಬೇಗನೆ ಪಡೆಯುತ್ತ ಮಂಗಳ ಮುಕ್ತಿಯ ಪಡೆವರಲಿ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಸಕಲ ತೀರ್ಥ ಸಕಲ ಶಾಸ್ತ್ರ ಸಾರನೀಯನಹೇ. ಸಕಲ ತೀರ್ಥ ಸಕಲ ಶಾಸ್ತ್ರ ಸಾರನೀಯನಹೇ. ನಿಖಿಲ ಪ್ರಕೃತ ಹೃದಯ ಕಮಲ ತರುಣಿ ನೀನಹೇ. ಎನ್ನುತ್ತ ಶರಣೆನು ಮನವೇ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಪ್ರೇಮ ಭಕುತಿ ಕಲಿಯುಗದಲ್ಲಿ ತಾರಕ ಶಕುತಿ. ಪ್ರೇಮ ಭಕುತಿ ಕಲಿಯುಗದಲ್ಲಿ ತಾರಕ ಶಕುತಿ. ಪ್ರೇಮ ರೂಪ ಪ್ರೇಮಾನಂದ ಮಂಗಲ ಮೂರುತಿ. ಎನ್ನುತ್ತ ಶರಣೆನು ಮನವೇ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 35 ಜ್ಞಾನಿಯ ಅಂದವ ಅರಿಯವು ಎಂಬುವರನು ಅನುಮಾನವೇಕೆ ಅವನಂಗ ತಾನೇ ಸೂಚಿಸುತ್ತಿದೆ. ಜ್ಞಾನಿ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಅಂತೀರಾ? ಯಾಕೆ ಅನುಮಾನ? ಅವನ ದೇಹಾದಿಗಳು ಅವನ ಬದುಕೆ ತೋರ್ಸುತ್ತಲ್ಲ, ಇವರು ಜ್ಞಾನಿ ಇದ್ದಾರೆ, ಇವರು ಮಹಾತ್ಮರಿದ್ದಾರೆ ಅಂತ. ಆ ರೀತಿ ಜ್ಞಾನಿಗಳು ಮಹಾತ್ಮರು ಇವರು ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಅಂತಃಕರಣವು ಸಹ ಆ ಸಾಧನೆಯಲ್ಲಿ ಅಂತರಂಗದಲ್ಲಿ ಅದಕ್ಕೆ ಪರದಾಡಿರ್ಬೇಕು. ಅದಕ್ಕೆ ಒಂದು ಇದಿರ್ಬೇಕಾಗತ್ತೆ, ಅರ್ಹತೆ. ಆ ಮನಸ್ಸಿಗೆ ಒಂದು ಅರ್ಹತೆ ಬೇಕಾಗತ್ತೆ. ಎಲ್ಲರಿಗೂ ಗುರುಗಳು ಅಂತ ಗೊತ್ತಾಗಲ್ಲ, ಎಲ್ಲರಿಗೂ ಇವ್ರು ಮಹಾತ್ಮರು ಅಂತ ಗೊತ್ತಾಗೋದಿಲ್ಲ. ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಉದ್ಧಾರ ಆದ್ರು ಅಂತಾನೆ ಅರ್ಥ. ಇನ್ನೇನು ಸಾಧನೆ ಬೇಡ. ಇವರು ನನ್ನ ಗುರುಗಳು ಅಂತ ನಮಗೆ ಅನುಭವ ಬಂದ್ರೆ ಇವರು ನನ್ನನ್ನ ಪಾರ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಆ ತೀವ್ರವಾದ ಶ್ರದ್ಧೆನೆ ಅವ್ರನ್ನ ಪಾರ್ ಮಾಡುತ್ತೆ. ಆದ್ರೆ ಆ ರೀತಿ ಯಾರಿಗೂ ಬರೋದಿಲ್ಲ. ಅದಕ್ಕೆ ಎಲ್ಲೋ ಎಲ್ಲ ಬೆರಳಿಕೆ ಅಷ್ಟು ಮಹಾತ್ಮರನ್ನ ಎಣಿಸ್ಕೊಡ್ಬೋದು. ಇಷ್ಟು ಜನ ಮಹಾತ್ಮರಿದ್ದಾರೆ ಅಂತ ಆರಾಮಾಗಿ ಎಣಿಸ್ಬೋದು. ಬಾಕಿ ಲೋಕದ ಜನ ಎಷ್ಟು ಜನ ಇದ್ದಾರೆ? ಯಾಕೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಇವ್ರು ಮಹಾತ್ಮರು ಅಂತ ಗೊತ್ತಾಗೋದಿಲ್ಲ. ಅವ್ರು ಆತ್ಮ ವಸ್ತುವನ್ನ ಅನುಭವಿಸಿದಾರಂತೂ ಗೊತ್ತೇ ಆಗಲ್ಲ. ಇನ್ನು ಬೇಕಾದ್ರೆ ಅವರು ತಪಸ್ವಿಗಳಿದ್ದಾರೆ, ನಮ್ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ, ನಮ್ ಜೀವನವನ್ನ ಸರಿ ಮಾಡ್ತಾರೆ, ನನಗ್ ದುಡ್ಡು ಬರೋ ಹಾಗೆ ಮಾಡ್ತಾರೆ, ನನ್ ಕಾಯಿಲೆ ವಾಸಿ ಮಾಡ್ತಾರೆ, ನನ್ ಬದುಕಲ್ಲಿ ಆರಾಮ್ ಮಾಡ್ತಾರೆ, ಇವೆಲ್ಲವೂ ಗೊತ್ತಾಗತ್ತೆ.
ನನ್ನನ್ನೇ ನನ್ನ ದೇಹದಿಂದ ನಾನು ಪ್ರತ್ಯೇಕ, ನಾನು ಆ ಬ್ರಹ್ಮ ವಸ್ತು ನಾನು ಅಂತ ಅನುಭವವನ್ನ ಅವ್ರು ಮಾಡ್ತಾರೆ ಅಂತ ನನಗೆ ಅನುಭವಕ್ಕೆ ಬರೋದು ಬಹಳ ಕಷ್ಟ. ಮೊದಲಾಗಿ ನನಗೆ ಇಚ್ಛೆ ಇಲ್ಲ, ನನಗೆ ಅದ್ರ ಬಗ್ಗೆ ಜ್ಞಾನದ ಬಯಕೆ ಬಹಳ ತೀವ್ರ ಇರೋದಿಲ್ಲ. ಬರೀ ಅದು ಸ್ವಲ್ಪ ಕಿಡಿ ಇರುತ್ತದು, ಸಣ್ಣವಾದ ಕಿಡಿ. ಶ್ರವಣಾದಿಗಳನ್ನ ಕೇಳಿ, ಕೆಲವು ಅಧ್ಯಯನವನ್ನ ಮಾಡಿ, ಆ ಪರಿಸರದಲ್ಲಿ ಬೆಳೆದಿದ್ರೆ, ಸತ್ಸಂಗವನ್ನ ಕೇಳ್ತಿದ್ರೆ ಸ್ವಲ್ಪ ಕಿಡಿ ಎದ್ದಿರುತ್ತೆ. ಆದ್ರೆ ಅದೇ ಮುಮುಕ್ಷತ್ವ ಅಲ್ಲ. ಆ ಮುಮುಕ್ಷತ್ವ ಹೇಗಿರ್ಬೇಕಂದ್ರೆ, ಅವರನ್ನ ಇನ್ನ ಮಾಮೂಲಿ ಯಾರಿಗೆ ಮುಮುಕ್ಷತ್ವ ಬರುತ್ತೆ ಅವ್ನ್ ಮಾಮೂಲಿ ಜೀವನ ಸಾಗ್ಸಕ್ ಸಾಧ್ಯನೇ ಇಲ್ಲ. ಎಲ್ಲ ಮಹಾತ್ಮರನ್ನ ನೋಡಿ, ಅಕ್ಕ ಮಹಾದೇವಿ ಮುಮುಕ್ಷತ್ವ ಬಂತು, ಅವ್ರಿಗೆ ಇನ್ಯಾವ ಮನೆ, ಅವ್ರಿಗೆ ಯಾವ ತಂದೆ ತಾಯಿ, ಅವ್ರಿಗೆ ಯಾವ ಗಂಡ, ಯಾವ ದುಡ್ಡು, ಅದು ಮುಮುಕ್ಷತ್ವ. ಬುದ್ಧ ಅವನಿಗೆ ಮಧ್ಯರಾತ್ರಿ ಅನಿಸ್ತು, ಹೊರಡೋಣ ಅನಿಸ್ತು, ಮುಮುಕ್ಷತ್ವ ಬಂತು. ಆ ರೀತಿ ಮುಮುಕ್ಷತ್ವ ಇದ್ರೇನೆ ಆತ್ಮಜ್ಞಾನ. ಈ ಸಣ್ಣ ಪುಟ್ಟ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡು ಏನಿಲ್ಲ, ಇಲ್ಲಿದ್ರು ಆಗತ್ತೆ, ಅಲ್ಲಿ ನಿನಗೆ ನೀನೆ. ವಿವೇಕಾನಂದ್ರಂತಾರೆ, ನಿನಗೆ ನೀನೇ ಮೋಸವು, ಬಿಡು ನಿನ್ ಮನ್ಸೆ ನಿನಗ್ ಮೋಸ ಮಾಡ್ತಿದೆ. ಪರೀಕ್ಷೆ ಮಾಡೋ ನಿನ್ನೊಳಗಡೆ ನಿನಗ್ ನಿಜವಾಗ್ಲೂ ಬೇಕಾಗಿದೆ ಬ್ರಹ್ಮಜ್ಞಾನ, ಇಲ್ಲ ಲೋಕದದ್ ಬೇಕಾಗಿದ್ಯಾ? ಈಗ ಇವರಿಲ್ಲಿ ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂಬ ತಿಳಿವಿಗೆ. ಇದು ಎಷ್ಟು ವರ್ಷದಿಂದ ನಾವು ಕೇಳಿಲ್ಲ? ನಿತ್ಯ ಅನಿತ್ಯದ ವಿವೇಕವನ್ನ ನಾವ್ ಎಷ್ಟು ವರ್ಷದಿಂದ, 20 ವರ್ಷ 15 ವರ್ಷ ಪ್ರವಚನವನ್ನ ಕೇಳ್ತಾ ಬಂದಿದ್ಯಾ? ಅದು ಯಾರಿಗ ದರ್ಶನ ಆಗತ್ತೆ ಅವ್ರು ಮುಂದೆ ಸಾಧಕರಾಗ್ಲೇಬೇಕು. ಮುಂದೆ ಸಾಧನೆ ಅವ್ರಿಗೆ ಇರೋದಕ್ಕೆ ಆಗೋದೇ ಇಲ್ಲ. ಯಾರಿಗೆ ಅನಿತ್ಯದ ದರ್ಶನ ಆಗತ್ತೆ ಅವ್ರೆಲ್ಲಾರು ಆದವರು ಮಹಾತ್ಮರು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರಾಗ್ಲಿ, ಮಲ್ಲಿಕಾರ್ಜುನಪ್ಪ ಅವರಾಗ್ಲಿ, ಶಿವಾನಂದ ದರ್ಶನ ಒಂದೇ ಕ್ಷಣ. ಇನ್ನ ಏನು ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಎಲ್ಲ ಏನು ಶಿಷ್ಯರು, ಈಗ ಏನ್ ಚಿಕ್ಕವರೆಲ್ಲ ಬಂದ್ರಲ್ಲ ಎಲ್ಲಾರು, ಬರೀ ದರ್ಶನ. ಅವರಿಗೆ ಅನಿತ್ಯದ ದರ್ಶನ ಇರಕ್ಕಾಗ್ಲಿಲ್ಲ, ಹೊರಟು ಬಂದ್ರು ಗುರುವನ್ನ ಅರಸಿ. ಅವ್ರಿಗೆ ಇನ್ನೇನೂ ಬೇಕಾಗಿಲ್ಲ, ಯಾವ ಸೌಕರ್ಯ, ಮುಂದೆ ಹೆಂಗೆ ಜೀವನ, ಹೆಂಗೆ, ಏನ ಸಾಮಾನ್ಯ ಅನ್ನೋದು. ಸುಮ್ನೆ ಒಂದು ಊಹೆ ಮಾಡಿ ನೋಡಿ. ನನಗೆ ಅರ್ಧ ಗಂಟೆ ಮನೆ ಬಿಟ್ಟು ಬರಕ್ಕಾಗಲ್ಲ. ನನಗೆ ಅರ್ಧ ಗಂಟೆ ಮನೆ ಬರೋದಕ್ಕೆ, ಪ್ರವಚನ ಬರೋ ಅಷ್ಟೊತ್ತಿಗೆ ಅವನ್ನೆಲ್ಲ ಸರಿ ಮಾಡಿ ಬಂದೆ. ಅಲ್ಲೆಲ್ಲ ಸರಿ ಇದ್ರೆ ನಾನು ಕುತ್ಕೊಂಡ್ ಕೇಳ್ತೀನಿ, ಅಲ್ಲೆಲ್ಲವೂ ಮನೆಯಲ್ಲಿ ಸೌಖ್ಯ ಇದ್ರೆ ಕೇಳ್ತೀನಿ. ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ, ನಾನ್ ಬಿಟ್ಟು ಬರ್ತೀನ? ಮನೆಯಲ್ಲೇನೋ ತೊಂದ್ರೆ ಆಗಿದೆ, ಮನೆಯಲ್ಲೇನೋ ಹಣಕಾಸಿನ ಸಮಸ್ಯೆ, ಇಲ್ಲ ನನಗೇ ಕಾಯಿಲೆ ಬಂದಿದೆ, ಇವೆಲ್ಲವೂ ಇದ್ರೂನು ನನ್ ಜ್ಞಾನ ನನಗೆ ಬೇಕೇ ಬೇಕು, ಆತ್ಮಜ್ಞಾನ ಬೇಕು, ಗುರುಗಳ ಹತ್ರ ಹೋಗ್ಲೇಬೇಕು ಅನ್ಸುತ್ತೆ ನನಗೆ. ಅವ್ರಿಗೆ ಇದ್ಯಾವುದೂ ಇಲ್ಲ ಲಕ್ಷ್ಯ. ಯಾರಿಗೆ ಸತ್ಯದ ಬಯಕೆ ಇದೆ, ಯಾರು ಮಹಾತ್ಮರಾಗಿ ಹೋಗಿದ್ದಾರೆ, ಅವ್ರಿಗೆ ಇದ್ಯಾವ್ದು ಬೇಕೇ ಅನ್ಸ್ಲಿಲ್ವಲ್ಲ. ಯಾವ್ದಕ್ಕಾಗಿ ನಾನು ಹಗಲು ಇರಳು ದಿನ ಪೂರ್ತಿ ಅದಕ್ಕೆ ಅಂತಾನೆ ಬದುಕಿಟ್ಟಿದ್ದೀನಿ, ಅದ್ರ ಮಧ್ಯದಲ್ಲಿ ಇದೊಂದು ಹತ್ರಲ್ಲಿ ಒಂದಿರ್ಲಿ ಅಂತ. ಎಲ್ಲಾರು ಹೇಳ್ಬೇಕಾದ್ರೆ ಕೇಳ್ಬೇಕಾದ್ರೆ ಬಹಳ ದೊಡ್ಡದ ಪಂಡಿತರಾಗಿ, ಬಹಳ ವೈರಾಗ್ಯವಂತರಾಗೆಲ್ಲ ಹೇಳ್ಬೋದು ನಾವು. ಯಾಕೆ ಅವ್ರಿಗೂ ಪರಿಣಾಮ ಆಗಲ್ಲ, ನಮಗೂ ಇಲ್ಲ. ನಾನು ವಿಷಯಾದಿಗಳಲ್ಲೇ ಉಳ್ಕೊಂಡಿರ್ತೀನಿ, ಕೇಳೋರು ಅವ್ರಿಗೂ ಗೊತ್ತಿರತ್ತೆ, ಇವನೇ ಇಟ್ಕೊಂಡಿದ್ದಾನೆ ನನ್ಗಿನ್ನೇನ್ ಹೇಳೋದು ಅಂತ ಅವ್ರಿಗೂ ಗೊತ್ತಿರತ್ತೆ. ಒಟ್ಟು ಇಬ್ರು ಸುಮ್ಮನೆ ಮಾತಾಡಿ ಟೈಮ್ ಪಾಸ್ ಮಾಡಿ ಹೋಗ್ತೀವಿ. ಇದೆಲ್ಲವೂ ಸರಿ. ಕೊನೆಗೆ ಅಂತಿಮ ಸ್ಥಿತಿ ಬರುತ್ತಲ್ಲ, ವಯಸ್ಸಾಗಿದೆಯಲ್ಲ, ಅವಾಗ ಏನ್ ಮಾಡೋದು? ಅವಾಗ ಯಾರೂ ಸಹಾಯ ಬರಲ್ಲ, ಇಡೀ ಜಗತ್ತೇ ಬರಲ್ಲ. ಆಗ ದುಃಖಿ ಆಗ್ತೀನಿ. ಯಾವ್ದಕ್ಕೆ ಅಂತ ನಾನು ಹಗಲಿರುಳು ಓಡಾಡ್ತಿದ್ದೀನಲ್ಲ, ಈಗ ಒಂದ್ ಕ್ಷಣ ನನಗ್ ಪುರ್ಸೊತ್ತಿಲ್ಲ, ಪ್ರವಚನಕ್ ಬರಕ್ಕಾಗಲ್ಲ, ಜ್ಞಾನ ಚಿಂತನ ಇಲ್ಲ, ಮನಸ್ಸು ಏಕಾಗ್ರ ಇಲ್ಲ, ವಿಷಯಾದಿಗಳಿಗೆ. ಬೆಳಗ್ಗೆ ಎದ್ದಾಗ ನಾವೇ ನೋಡೋದು ನಮ್ಮನ್ನ ಒಂದ್ ಸ್ವಲ್ಪ ಹೊತ್ತು. ಬೆಳಗ್ಗೆ ಎದ್ದು ಪ್ರಾರಂಭ ಆದ ಮನಸ್ಸು ಮೊದಲು ಏನ್ ವಿಚಾರ ಬರುತ್ತೆ? ನಾನು ಆತ್ಮ, ನಾನು ಬ್ರಹ್ಮ, ಗುರುಗಳು ಬರುತ್ತಾ? ತಕ್ಷಣ ಎದ್ದ ತಕ್ಷಣನೇ ನಿನ್ನೆ ಏನ್ ಬಿಟ್ಟಿರ್ತೀನಲ್ಲ ವಾಸನ, ಅದ್ರದ್ದು ಪ್ರಾರಂಭ ಆಗತ್ತಾ? ನಿನ್ನೆ ಅವ್ರಿಗೆ ಹಂಗ ಹೇಳಿದ್ದೆ, ಇವ್ರಿಗೆ ಹಿಂಗ್ ಹೇಳಿದ್ದೆ, ಇವ್ರು ಇನ್ನು ಮಲ್ಗವ್ರೆ, ಇವ್ರು ಇದ್ ಮಾಡಿದಾರೆ, ಹಿಂಗ್ ಮಾಡಿಲ್ಲ, ಇದು ಬರುತ್ತೋ? ನಾನು ಬ್ರಹ್ಮ, ನಾನು ಆತ್ಮ, ಇದು ಅನಿತ್ಯ, ಇದರ ಭಯ ಎಲ್ಲಿ ಬರುತ್ತೆ? ಹಾಗಾಗಿ ನಾವು 15 ವರ್ಷ 20 ವರ್ಷ ಅದ್ರಲ್ಲೇ ಇರ್ತೀವಿ. ಯಾಕೆ? ಒಳಗಡೆ ಭಾವಬಂಧನ ಬಹಳ ತೀವ್ರ ಇದೆ. ಗಾಳಿಪಟ ಬಹಳ ಮೇಲಕ್ಕೆ ಹಾರ್ಬೋದು, ತುಂಬಾ ಮೇಲೆ ಹಾರಿರುತ್ತೆ ಅದು. ಅದ್ರ ಸೂತ್ರಧಾರಿ ಕೆಳಗಡೆ ಇರ್ತಾನೆ. ಅವನ್ ಯಾವಾಗ್ಲೂ ಬೇಕಾದ್ರೂ ಅದನ್ನ ಇಳಿಸ್ತಾ ಇರ್ತಾನೆ. ಹಂಗೆ ನಮ್ಮ ಆತ್ಮ, ಬ್ರಹ್ಮ, ನಾನ್ ದೇಹ ಅಲ್ಲ, ಎಲ್ಲಾ ಮಾತಾಡ್ತಿರ್ತೀನಿ. ತುಂಬಾ ಮೇಲ್ ಮನಸ್ಸು ಹೋಗಿದೆ, ಇನ್ನೇನ್ ಆತ್ಮಜ್ಞಾನನೇ ಪಡಿತೀನಿ ಅನ್ನೋಗಿರುತ್ತೆ. ಕೆಳಗಡೆ ವಿಷಯಾದಿಗಳು ಹೇಳಿದ್ರೆ ಅಲ್ಲಿಂದ ಇಳಿದೇ ಬಿಡ್ತೀನಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅಂತಿರ್ತಾರೆ, ಈ ಪಂಡಿತರು, ಈ ಶಾಸ್ತ್ರಗಳು ನಾವೆಲ್ಲ ಓದಿರ್ತೀವಲ್ಲ, ನಮ್ಮಂತವ್ರು ಬಹಳ ಅಧ್ಯಯನ ಮಾಡಿರ್ತೀವಿ. ಏನು ಬ್ರಹ್ಮದ ಬಗ್ಗೆ ಮಾತಾಡ್ತೀವಿ, ಗುರುಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲಾ ಸಾಧನೆಗಳು ಗೊತ್ತು, ಎಲ್ಲಾ ಮಹಾತ್ಮರ ಜೀವನವನ್ನು ಗೊತ್ತು, ಯಾರ್ದಕ್ಕೆ ಯಾವ್ದಾವ್ದು ಉದಾಹರಣೆ ಹೇಳ್ಬೇಕು ಅಂತ ಗೊತ್ತಿರತ್ತೆ. ಯಾವ್ದಾದ್ರು ಶರಣಾಗತಿ ಅಂತ ಅಷ್ಟೇ, ದ್ರೌಪದಿ ತರ ಆಗ್ಬೇಕು ಶರಣಾಗತಿ. ಈ ರೀತಿ ಜ್ಞಾನ ಅಂದ್ರೆ ಇವ್ರ ತರ, ವೈರಾಗ್ಯ ಅಂದ್ರೆ ಬುದ್ಧನ್, ಈ ತರ ಎಲ್ಲಾ ಕಲ್ತಿರ್ತೀವಿ. ನನಗ್ ಅಳವಡಿಸ್ಕೋಬೇಕು ಅಂತ ಅನ್ಸಲ್ಲ. ಅವೆಲ್ಲವೂ ಪಾಂಡಿತ್ಯದ ಏನು ತಲೆಯಲ್ಲಿ ತಿಳುವಳಿಕೆ ಓಡಾಡ್ತಿರತ್ತಲ್ಲ, ಅದು ನನ್ನ ಅನುಭವ ಅನ್ಸುತ್ತೆ. ಆದ್ರೆ ಜಗತ್ತು ಹೀಗಿದೆ, ಆ ಬದುಕೆ ಹೇಗಿದೆ, ಕರ್ಮಗಳ ಮೇಲೆ ನಿಂತಿದೆ.
ಅದು ನನ್ನ ತಿಳುವಳಿಕೆನ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮ ಮನೆಯಲ್ಲೇ ಏನು ಪ್ರಯೋಜನ ಆಗಲ್ಲ. ಹೆಂಡತಿ ಮಕ್ಕಳುಗಳು ಅದಕ್ಕೆ 3 ಕಾಸು ಬೆಲೆ ಕೊಡ್ತಿರಲ್ಲ ನನ್ನ ತಿಳುವಳಿಕೆಗೆ. ನಾನು ಅವ್ರಿಗೆ ಏನಾದ್ರು ಪ್ರವಚನ ಹೇಳ್ತೀನಿ, ಅಲ್ಲೇ ಇಟ್ಕೊ ಅಂತಾರೆ. ಯಾಕೆ? ನನ್ನ ಬದುಕು ಆ ರೀತಿ ಇಲ್ಲ. ಬರೀ ತಿಳುವಳಿಕೆಯಿಂದ ಮಾಡ್ತಿದ್ದೀನಿ. ಹಾಗಾಗಿ ಅವರಿಗೂ ಪರಿಣಾಮ ಇಲ್ಲ, ನನಗೂ ಪರಿಣಾಮ ಇಲ್ಲ. ಅವ್ರಿಗೆ ಪರಿಣಾಮ ಆಗುತ್ತೋ ಬಿಡುತ್ತೋ ಬೇರೆ, ನನಗೆ ಪರಿಣಾಮ ಆಗ್ಬೇಕಲ್ಲ. ನಾನು ಪ್ರಾಮಾಣಿಕವಾದ ಶಿಷ್ಯ ಆಗ್ಬೇಕಲ್ಲ. ಒಳಗ್ ಎಷ್ಟಾರು ಇರ್ಲಿ, ಕಾಮಕ್ರೋಧಾದಿಗಳು ಇದೆ ಅನ್ನೋದಾರು ಪ್ರಜ್ಞೆ ಬರ್ಬೇಕಲ್ಲ. ನಾನ್ ಅದನ್ನ ಅನುಭವಿಸ್ತಾ ಇದ್ದೀನಿ, ನಾನು ಅವುಗಳಿಗೆ ಸಿಗಾಕೊಂಡಿದ್ದೀನಿ ಅನ್ನುವ ಅನುಭವನಾರು ದರ್ಶನನಾರು ಆಗ್ಬೇಕಲ್ಲ. ನನಗ್ ಆಗಿಲ್ಲ. ಎಲ್ಲರಿಗೂ ಇದೇನಿದೆ ಅಂದ್ರೆ ನನಗ್ ಆ ರೀತಿ ಇಲ್ಲ. ಭಾಗ್ಯವಾದ ಎಲ್ಲಾರ್ದು ಮಾತಾಡ್ತಿರ್ತೀವಿ. ಅವನಿಗೆ ಎಷ್ಟು ದುಡ್ಡೊಂದು ದುರಾಸೆ ಇದೆ ನೋಡಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅದಕ್ಕೆ ಸಾಯ್ತಾ ಇರ್ತಾನೆ ಅಂತ ಅವ್ನಿಗೆ ಮಾತಾಡ್ತಿರ್ತೀವಿ. ಏನ್ ಹೆಂಡತಿ ಮೋಹ, ಮಕ್ಳ ಮೇಲೆ ಅಷ್ಟೊಂದ್ ಇರ್ಬಾರ್ದು. ಅವ್ರೆಲ್ಲ ದೊಡ್ಡವರಾಗವ್ರೆ, ಅವ್ರ ಪಾಡ್ಗ್ ಅವ್ರು ಬಿಡಿ. ಬೇರೆಯವ್ರಿಗೆ ಹೇಳ್ತಾ ಇರ್ತೀವಿ, ನಾನ್ ಅದ್ರಲ್ಲೇ ಇರ್ತೀನಿ ಅಂತ ಗೊತ್ತಾಗಲ್ಲ. ನನ್ ಕಡೆ ನಾನ್ ನೋಡೋದೇ ಇಲ್ಲ, ಬರೀ ಜಗತ್ತು ಅನ್ನೋರ್ದು, ಅವ್ರದ್ದು ಇವ್ರದ್ದು ಎಲ್ಲಾರ್ದು ಮಾತಾಡ್ಕೊಂಡು ಕೊನೆಗೆ ಒಂದಿನ ಹೊರ್ಟೋಗ್ತೀನಿ. ಹೀಗಾಗಿ ಈ ನಿತ್ಯ ಅನಿತ್ಯದ ಮೊದಲನೇದೇ ಏನು ಮೆಟ್ಟಲಿದೆ ಅದೇ ನನಗೆ ಬಂದಿಲ್ಲ. ನಾನು ಅಂತಿಮ ಸ್ಥಿತಿಯ ಬಗ್ಗೆ ಮಾತಾಡ್ತಿರ್ತೀನಿ. ಇನ್ನು ಮಹಾತ್ಮರು ಹೇಗ್ ಗೊತ್ತಾಗ್ತಾರೆ ನನಗೆ? ಜ್ಞಾನಿ ಅವ್ರ ಬಗ್ಗೆ ನಮ್ಗೆ ಕಲ್ಪನೆನಾರು ಮಾಡಕ್ಕಾಗತ್ತಾ? ಅವ್ರ ಆಕಾಶದ ಅನುಭವ. ನಾನ್ ಯಾವ್ದು ದೇಹ ಮನಸ್ಸು ಅಹಂಕಾರ ನನಗ್ ಬಿಟ್ಟು ಇರಕ್ಕೆ ಬದುಕೆ ಗೊತ್ತಿಲ್ಲ ನನಗೆ. ಇದನ್ ಬಿಟ್ಟು ನನಗೆ ನನ್ನ ಬುದ್ಧಿ ಮನಸ್ಸನ್ನ ಬಿಟ್ಟು ನನಗ್ ಬದುಕಕ್ಕೆ ಗೊತ್ತಿಲ್ಲ. ನನ್ನ ವಿಚಾರಗಳನ್ನ ಬಿಟ್ಟು ನನಗ್ ಬದುಕಕ್ಕೆ ಗೊತ್ತಿಲ್ಲ. ದೇಹವನ್ನ ಬಿಟ್ಟು ಕ್ಷಣ ಮಾತ್ರ ನನಗಿರಕ್ ಗೊತ್ತಿಲ್ಲ. ನಾನು ಇವುಗಳನ್ನೆಲ್ಲಾ ಮೀರಿರುವಂತಹ, ಇವುಗಳಿಗೆಲ್ಲಾ ಆಧಾರವಾಗಿರುವಂತಹ ಆತ್ಮವಸ್ತುವನ್ನ ಅನುಭವಿಸಿರುವ ಮಹಾತ್ಮರನ್ನ ನನ್ಗೆ ಹೇಗ್ ಗೊತ್ತಾಗತ್ತೆ ಅವ್ರಿಗೆ? ಅವ್ರ ಬಗ್ಗೆ ನಾನು ಹೇಗ್ ಊಹೆ ಮಾಡಕ್ಕಾಗತ್ತೆ? ಅವ್ರು ಹೀಗಿರೋದು ಹಾಗಿರೋದು ಅಂತೆಲ್ಲ. ಅದಕ್ ಬಹಳ ತಾಕತ್ ಬೇಕಲ್ಲ, ಬಹಳ ಸಾಮರ್ಥ್ಯ ಬೇಕಲ್ಲ. ನನ್ನ ಮನಸ್ಸು ಅದಕ್ಕೆ ಇರ್ಬೇಕಲ್ಲ ತಯಾರಿ. ಅಂತವ್ರಿಗೆ ಮಾತ್ರ ಮಹಾತ್ಮರು ಗೊತ್ತಾಗ್ತಾರೆ. ಆ ಮಹಾತ್ಮರು ಆಗೋದಕ್ಕಿಂತ ಮೊದ್ಲು ಪೂರ್ವ ಅವರ ಜೀವನ ಹೇಗಿತ್ತು ಅಂತ ಅದನ್ನ ಹೇಳ್ತಿದ್ದಾರೆ. ಈಗ ಮಹಾತ್ಮರು ಆಗಕ್ಕಿಂತ ಮೊದ್ಲು ಜೀವನ ಏನಿದೆಯೋ ಅದು ನನ್ ಜೀವನನೇ ಆಗ್ಬೇಕಾಗಿದೆಯಲ್ಲ. ಈಗ ನಾನೀಗ ಆತ್ಮವಸ್ತುನ ಅನುಭವಿಸ್ಬೇಕಾಗಿದೆ. ನಾನ್ ಆತ್ಮವಸ್ತು ಇದೀನಿ, ಸರಿ. ಆತ್ಮವಸ್ತು ಇದೀನಿ ಅಂತ ನಾನು ಅನುಭವ ಬಂದ್ರೆ ಬೇರೆ ಸಾಧನೆ ಬೇಡ. ಆತ್ಮವಸ್ತುವಿನ ಅನುಭವ ಇಲ್ಲ ನನಗೆ. ದೇಹದ ಅನುಭವ ತುಂಬಾ ಇದೆ ನನಗೆ. ತಲೆ ಕೂದ್ಲಿಂದ ಹಿಡಿದು ಕಾಲಿನವರೆಗೂ ಇದೆ ನನಗೆ. ಬಹಳ ದೇಹಾಭಿಮಾನ. ಹೊರಗಡೆ ತೋರ್ಸ್ಬೇಕಾದ್ರೆ ವೈರಾಗ್ಯ ಅಂತ ತೋರಿಸ್ತಿರ್ತೀವಿ. ಯಾವ್ದಕ್ ವೈರಾಗ್ಯ ಹೇಳ್ಬೇಕು ಅನ್ನೋದು ಪ್ರಜ್ಞೆ ಇಲ್ಲ ನಮ್ಗೆ. ಯಾವ್ದೋ ಒಂದ್ ತಿಂಡಿ ಬಿಟ್ಟೆ, ಯಾವ್ದೋ ಒಂದ್ ಊಟ ಬಿಟ್ಟೆ, ಇದನ್ ಬಿಟ್ಟೆ, ನಾನ್ ಬಹಳ ಸರಳವಾಗಿ, ಇದ್ಯಾವ್ದು ವೈರಾಗ್ಯ ಅಲ್ಲ. ದೇಹದ ಬಗ್ಗೆ ಅಭಿಮಾನ ಬಿಡೋದೇ ದೇಹಾಭಿಮಾನ, ಅದು ವೈರಾಗ್ಯ. ದೇಹ ನಾನಲ್ಲ ಅನ್ನುವ ವೈರಾಗ್ಯ ಇರ್ಬೇಕು. ಆ ರೀತಿ ವೈರಾಗ್ಯ ಬಂದಿದ್ಯಾ? ಆ ರೀತಿ ಬರೋದಿಕ್ಕೆ ಪೂರ್ವ ತಯಾರಿ ಬೇಕು. ದೇಹ ನಾನಲ್ಲ ಅಂತ ಅಷ್ಟು ಸುಲಭ ಅನ್ನೋದಿಕ್ಕಾಗಲ್ಲ. ಪೂರ್ವ ತಯಾರಿ, ಇದು ಹಿತವಿದು ಅಹಿತವೆಂಬ ತಿಳಿವಿಗೆ ಹಾಗನಿಸ್ತು ಶಿವಾನಂದ್ರಿಗೆ. ಏನು ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳಿದಾರಲ್ಲ, ಶಿವ ಅವ್ರಿಗೆ ಅನಿಸ್ತು. ಹೊರಟ್ರು ಮನೆ ಬಿಟ್ಟು. ಏನು ಅವರಿಗೆ ವೈರಾಗ್ಯ, ಏನು ತಪಸ್ಸು, ಬಾಹ್ಯದ ಏನೂ ಪ್ರಜ್ಞೆ ಇಲ್ಲ. ಅಷ್ಟು ಮನಸ್ಸು ಅಂತರ್ಮುಖ ಆಗೋಯ್ತು. ಅವ್ರಿಗೆ ಅನ್ನದೇ ಬೇಕಾಗಿಲ್ಲ. ಅವ್ರಿಗೆ ದೇಹ ಕಾಣಿಸ್ಲೇ ಇಲ್ಲ. ಅವ್ರಿಗೆ ದೇಹದ ಅನುಭವವೇ ಇರಲ್ಲ ಮಹಾತ್ಮರಿಗೆ. ಅವ್ರ ಬಗ್ಗೆ ನಾವೇ ಹೇಗೆ ಹೇಳಕ್ಕಾಗತ್ತೆ? ಅವರು ದೇಹ ಹೀಗಿದೆ, ವೈರಾಗ್ಯದವ್ರು ಇದಾರೆ, ಇದೆಲ್ಲ ನಮ್ಮ ಕಡೆಯಿಂದ. ಯಾರು ದೇಹ ನಾನಂತ ಇಟ್ಕೊಂಡಿರ್ತೀನಲ್ಲ, ನಾನ್ ಅವ್ರನ್ನ ಎಲ್ಲ ಊಹೆ ಮಾಡೋದು. ಅವ್ರಿಗೆ ಅದ್ರದ್ದು ಅನುಭವನೇ ಇಲ್ಲ. ದೇಹದ ಅನುಭವ ಇಲ್ಲ, ಮನಸ್ಸಿನ ಅನುಭವ ಇಲ್ಲ, ಅಹಂಕಾರ ಜೀವತ್ವದ ಅನುಭವನೇ ಇಲ್ಲ. ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿನೇ ಆಗಿಲ್ಲ, ಭೇಟಿನೇ ಆಗಿಲ್ಲ. ಆ ಭೇಟಿನೇ ಆಗಿಲ್ದೇ ಇರೋದ್ರ ಬಗ್ಗೆ ಎಷ್ಟೊಂದ್ ನಾನು ಅದನ್ನೇ ಅಂತ ತಿಳ್ಕೊಂಡು ಆ ಭ್ರಮೆಲಿರೋನು ಅದನ್ ಬೇರೆ ಅವ್ರ ಹತ್ರ ಹೋಗಿ ಗುರುಗಳ ಹತ್ರ ಇಡ್ತಾ ಇರ್ತೀನಿ. ಬಹಳ ಸತ್ಯ ಅನ್ನಂಗ್ ಮಾತಾಡ್ತಾ ಇರ್ತೀನಿ. ಅವ್ರಿಗೆ ಅದ್ರೊಳಗಡೆ ಅನುಭವನೇ ಇಲ್ಲ. ಗುರುಗಳೇ ನೀವ್ ಹಿಂಗ್ ಮಾಡೋದ್ ಸರಿನಾ? ಗುರುಗಳೇ ನೀವ್ ಹಿಂಗ್ ನಡ್ಕೋಬೋದಾ? ಗುರುಗಳು ಹಿಂಗೆ ಶಾಸ್ತ್ರ ಹೇಳ್ಬೇಕು, ಗುರುಗಳು ಹಿಂಗೆ ಪ್ರವಚನ ಮಾಡ್ಬೇಕು. ಎಲ್ಲಾ ನನ್ನ ತಲೆ ಬುದ್ಧಿ, ನನ್ನ ವ್ಯವಹಾರ ಎಲ್ಲವನ್ನು ಗುರು ಮೇಲೆ ಅದನ್ನ ಆರೋಪಿಸ್ತೀನಿ. ಹಾಗಾಗಿ ನಾನು ಉದ್ಧಾರ ಆಗಲ್ಲ. ಏನಾಗಲ್ಲ, ಉದ್ಧಾರ ಆಗಲ್ಲ. ಈ ಜನ್ಮದಲ್ಲಿ ಆತ್ಮಜ್ಞಾನ ಪಡೆಯಲ್ಲ. ಅದಕ್ಕೆ ಏನು ಉಪನಿಷತ್ತಿನಲ್ಲಿ ಚಿಕ್ಕ ಮಕ್ಕಳು ಹೋದ್ರು. ಯಾಕೆ ಅಂದ್ರೆ ಅವಾಗ ಬಾಲ್ಯದಲ್ಲಿ ಬಹಳ ವಿಪರೀತ ತಲೆಯಲ್ಲಿ ಇರಲ್ಲ. ಮೋಹ ಮಮಕಾರಗಳು, ದುಡ್ಡಿನ ಲೋಭಗಳಾಗ್ಲಿ ಇದಾಗ್ಲಿ, ಈ ಯೌವನ ಬರ್ತಿದಂಗೆ 13-14 ವರ್ಷಕ್ಕೆ ಅದೇನ್ ಟ್ರೈನಿಂಗ್ ಇಲ್ಲ. ತಾನೇ ಒಳಗಡೆಯಿಂದ ಪ್ರಕಟ ಆಗತ್ತಲ್ಲ, ಅದು ಎಷ್ಟು ಆಗತ್ತಲ್ಲ. ನಂದು, ನಾನು, ನನ್ ಜೀವನ ಪರ್ಯಂತ ಅದೇ ಮಾಡ್ತಿರ್ತೀನಿ. ಒಂದ್ 12-13ವರೆಗೂ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಯಾಕೆ ಕಾಮ ಪ್ರಕಟ ಆಗತ್ತೆ? ಯಾಕೆ ಕ್ರೋಧ? ದುಡ್ಡಿನ ಮೇಲೆ ಯಾಕೆ ಅಷ್ಟೊಂದು ಲೋಭ? ಏನು 1 ರೂಪಾಯಿ ಒಂದು ಕ್ಷಣ ಅದೇನಾರು ಆಳೋದ್ರೆ ಕೊಡ್ತಾ ನಾವ್ ಯಾರಿಗಾರು 1 ರೂಪಾಯಿ ಹೆಚ್ಚು ಕಡಿಮೆ ಏನ್ ಮಾಡಿದ್ರ ಅವತ್ ಸಮಾಧಾನ ಇರಲ್ಲ. ತಾನೇ ಆ ಮನಸ್ಸೇ 2 ಮಾತಾಡ್ತಿರತ್ತೆ ನನಗೆ.
ಪರವಾಗಿಲ್ಲ ಬಿಡ, ಏನ್ ಕೊಟ್ರೆ ಏನಾಯ್ತು ತಾನೇ ಅನ್ನತ್ತೆ. ಇಲ್ಲ 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 ಹಂಗ್ ಕೊಡ್ಬಾರ್ದಾಗಿತ್ತು, ಹಂಗ್ ಕೊಡ್ತಾ ಕೊಡ್ತಾ ಹೋದ್ರೆ ಎಲ್ಲಿ ಸರಿ ಹೋಗುತ್ತೆ, ತಿರ್ಗಾ ತಾನೆ. ಮತ್ ಅದನ್ನ ಇನ್ನೊಬ್ರ ಹತ್ರ ಹೇಳ್ಬೇಕು ಅನ್ಸುತ್ತೆ, ನಾವ್ ಯಾರಿಗಾರು ಕೊಟ್ಟಿದ್ರೆ. ಹಂಗ್ ಹೇಳ್ಬಾರ್ದು ಆ ರೀತಿ ಕೊಡೋದನ್ನ. ಪಾಪ ಅವ್ರ ಕಷ್ಟದಲ್ಲಿದ್ರು ಹಿಂಗ್ ಕೊಟ್ಟೆ ಆ ರೀತಿ ತಿರ್ಗಾ ನಾನೇ ಹೇಳ್ತಿರ್ತೀನಿ. ಆ ದುಡ್ಡು ಎಷ್ಟು ಮಾತಾಡ್ಸತ್ತೆ. ಆಗ ಇಲ್ಲಿರುಳು ನನ್ನನ್ನು ಅದನ್ನೇ ಮಾತಾಡ್ಸ್ತಿರೋದು. ನಾನ್ ನೋಡಕ್ಕೆ ಹೋಗಿಲ್ಲ, ಅದ್ರೊಳಗಡೆನೆ ಸಿಗಾಕೊಂಡಿರೋದ್ರಿಂದ ನನ್ಗದ್ ನೋಡಕ್ಕೆ ಬಿಡ್ತಿಲ್ಲ. ನಾನು ಅದರ ಪ್ರಭಾವದಲ್ಲಿದ್ದೀನಿ, ಕಾಮದ ಪ್ರಭಾವದಲ್ಲಿದ್ದೀನಿ, ಕ್ರೋಧದ ಪ್ರಭಾವದಲ್ಲಿದ್ದೀನಿ. ಮೋಹ ಮಮಕಾರಗಳು ಅವುಗಳು ಹೇಗಿದೆಯೋ ಹಾಗ್ ನನ್ ಬದುಕಿದೆ. ಅವುಗಳ ಮೇಲೆ ನನ್ನ ನಿಯಂತ್ರಣ ಇಲ್ಲ. ಯಾವಾಗ ಮಮಕಾರ ಬಂತು ಇಲ್ಲಿ ಕುತ್ಕೊಳಕ್ಕೆ ಆಗಲ್ಲ, ಮಗನ್ ನೆನಪು ಬಂತು, ಮಕ್ಕಳು ನೆನಪು ಬಂತು, ಪ್ರವಚನ ಕೇಳಕ್ಕಾಗತ್ತಾ? ದುಡ್ಡು ಮರ್ಚ್ಬಿಟ್ಟು ಅಲ್ಲೆಲ್ಲ ಇದ್ರ ಮೇಲೆ ಇಟ್ಟು ಬಂದ್ಬಿಟ್ಟಿದೀನಿ, ಅವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಹೌಸ್ ಇಟ್ಟಿದೀನಿ ನಾನು, ಅವ್ರು ಯಾರಿಗೂ ಮನೆಯವ್ರು ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ಅವ್ರೆಲ್ಲ ಕೇಳ್ತಾರೆ ಅಂತ ಇಟ್ಟಿರ್ತೀನಿ. ಮರ್ಚ್ಬಿಟ್ಟು ಬಂದ್ಬಿಟ್ಟಿದೀನಿ ಆಚೆ. ಏನ್ ಮಾಡಿದ್ರು ಸಮಾಧಾನ ಇದ್ಬಿಟ್ಟಿದ್ರೆ ಎಲ್ ಕೂತಿದ್ರು ನಿಂತಿದ್ರು ಹೋಗಿ ವಾಪಸ್ ಆ ದುಡ್ಡನ್ ಸರಿ ಮಾಡೋರ್ಗು ನೆಮ್ಮದಿ ಇರತ್ತಾ? ಇಷ್ಟೊಂದು ಒಳಗಡೆ ಅಷ್ಟೊಂದು ನನ್ನೊಳಗಡೆ ಅಪಾಪಿ ಇದೆಯಲ್ಲ, ಯಾಕೆ? ಮತ್ ಅದರಿಂದ ಲಾಭನಾರು ಏನ್ ಪಡಿತಿದೀನಿ ನಾನು? ಹಗಲಿರುಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಷ್ಟ ಇರೋದ್ ನಂದು. ಇದ್ರೊಳಗಡೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಆತ್ಮ ಬ್ರಹ್ಮ ಗುರುಗಳು ಇದ್ರ ಮಧ್ಯದಲ್ಲೇನೆ. ಹಾಗಾಗಿ ಯಾಕೆ ಅಂದ್ರೆ ಇದು ಹಿತವಿದು ಅಹಿತವೆಂಬ ದರ್ಶನನೇ ಇಲ್ಲ, ಅನಿತ್ಯ ಅನ್ನುವ ದರ್ಶನನೇ ಇಲ್ಲ. ಅದ್ರ ಬಗ್ಗೆ ಬೇಕಾರೆ ದಿನಪೂರ್ತಿ ಪ್ರವಚನ ಮಾಡಿದ್ರು ಮಾಡ್ತೀನಿ, ದರ್ಶನನೇ ಇಲ್ಲ ನನಗೆ. ಯಾರಿಗೆ ಅನಿತ್ಯದ ದರ್ಶನ ಆಗುತ್ತೆ ಅವ್ನಿಗೆ ಇರಕ್ಕಾಗಲ್ಲ. ಅವನು ಯಾರಿಗೆ ಇದೆಲ್ಲವೂ ಒಂದು ದಿನ ನಾಶ ಆಗತ್ತೆ, ಒಂದು ದಿನ ಇವೆಲ್ಲವೂ ಇರಲ್ಲ, ಸುಮ್ನೆ ಇದಕ್ ಮತ್ತೆಲ್ಲವೂ ಆಗ್ಲಿ, ದುಡ್ಡಾಗ್ಲಿ ಜಗತ್ತಾಗ್ಲಿ ಹೆಂಡತಿ ಮಕ್ಳು ಎಲ್ಲಾರು ನಾನೇ ಆಗ್ಬಿಡ್ತೀನಲ್ಲ. ಯಾವ ಮನೆಗಾಗಿ, ಯಾವ ಹೆಂಡತಿ ಮಕ್ಳಿಗಾಗಿ, ಯಾರಿಗಾಗಿ, ಎಲ್ಲದಕ್ಕಾಗಿ ಹುಟ್ಟದಾಗಿನಿಂದ ಸಾಯೋವರೆಗೂ ನನ್ನ ಬದುಕನ್ನ ಅರ್ಪಿಸಿದೀನಿ. ಅವುಗಳು ಒಂದೂ ನನ್ ಸಹಾಯಕ್ ಬರಲ್ಲ. ಕ್ಷಣ ಮಾತ್ರದಲ್ಲಿ ಸಾವಂತ ಬರುತ್ತಲ್ಲ, ಎಲ್ಲಾರ್ದು ನೋಡಿದೀವಿ, ಎಲ್ಲರಿಗೂ ಗೊತ್ತಿಲ್ಲ ಅಂತಿಲ್ಲ. ನನಗ್ ಯಾಕೆ ಅನ್ಸೋದಿಲ್ಲ? ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬಿಡಿಸ್ಬಿಡತ್ತೆ. ಯಾವ ಮನೆ ನನ್ ಬಹಳ ಗಟ್ಟಿ, ನನ್ ಮನೆ, ನನ್ ಬಟ್ಟೆ, ನನ್ ದುಡ್ಡು, ಒಡವೆ, ಅವು ಇವು ಬಹಳ ಅಭಿಮಾನ ಮಾಡ್ತಿರ್ತೀನಿ, ಬಹಳ ಮಮಕಾರ, ಬಹಳ ಪ್ರೀತಿ. ಕ್ಷಣ ಮಾತ್ರದಲ್ಲಿ ಮಕ್ಳು ಬರ್ಲಿಲ್ಲ ಅಂದ್ರೆ ಆಗಲ್ಲ, ಹೆಂಡತಿ ಇದಿರ್ಲಿಲ್ಲ ಅಂದ್ರೆ ಆಗಲ್ಲ, ಎಲ್ಲದಕ್ಕೂ ಪರದಾಡ್ತಿರ್ತೀನಿ. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬಿಡಿಸ್ಬಿಡುತ್ತಲ್ಲ. ಆ ಬಿಡಿಸುವ ಸಮಯ ಇದೆಯಲ್ಲ, ಅದ್ ಬಹಳ ದುಃಖದಾಯಕ ಅಂತಾರೆ. ಆ ಮರಣ ಭಯ ಇದೆಯಲ್ಲ, ಆ ಮರಣ ಭಯಕ್ಕೆದ್ರೆ ಎಲ್ಲರೂ ಆತ್ಮಜ್ಞಾನಿಗಳಾಗಿರೋದು. ಬುದ್ಧ ಏನಿದು ಅಂತ ಗಾಬರಿಯಾಗಿ ಹೊರಟ್ರು. ರಮಣ ಮಹರ್ಷಿಗಳಿಗೆ ಅದೇ ಮರಣ ಭಯ. ನಾವ್ ಇವ್ರದೆಲ್ಲ ಉದಾಹರಣೆ ಹೇಳ್ತೀವಿ, ನನಗ್ ಮಾತ್ರ ಮರಣ ಬರಲ್ಲ ಅಂತ ಗ್ಯಾರಂಟಿ ಇರತ್ತೆ. ನಾನ್ ಮಾತ್ರ ಸಾಯಲ್ಲ, ನನಗ್ ಈಗ್ಲೇ ಇಲ್ಲ. ವಯಸ್ಸಾಗ್ತಾ ಇದ್ರು ಡಾಕ್ಟರ್ ಹತ್ರ ಹೋಗಿ ಅವ್ರ ಅಂತಾರೆ, ಇದೊಂದ್ ಸ್ವಲ್ಪ ದಿನ ತಗೊಳ್ಳಿ, ಕ್ಯಾಲ್ಸಿಯಂ ಮಾತ್ರೆ, ಕೈಕಾಲು ಸ್ವಲ್ಪ ಮಾತ್ರೆ ತಗೊಳ್ಳಿ ಸರಿ. ನಮ್ಗೇನ್ ಅನ್ಸುತ್ತೆ, ಸ್ವಲ್ಪ ಈಗೇನೋ ನಿಶಕ್ತಿ ಆಗಿದೆ, ತಗೊಂಡ್ರೆ ಸರಿ ಆಗತ್ತೆ. ಕಣ್ ಕಾಣಿಸ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ, ಕನ್ನಡಕ ಹಾಕೊಳ್ಳಿ ಸರಿ. ಅದಕ್ಕೆಲ್ಲ ಸಮಾಧಾನ ಮಾಡ್ಕೊಂಡು ಆ ಮಾಯ ಹಾಗೆ ಮಾಡಿಸ್ತಿರತ್ತೆ. ಏನ್ ಮಾಡಿದ್ರು ತನ್ ಕಡೆ ನೋಡಕ್ ಬಿಡೋದಿಲ್ಲ ಅದು. ಅದಕ್ಕೆ ಮೊದಲನೇದೇ ಪ್ರಾರಂಭನೆ ಹೇಳೋದು, ನೀನ್ ಇಲ್ಲ ಅಂದ್ರೆ ಜಗತ್ತಿಲ್ಲ, ನೀನೇ ತುಂಬಾ ಮುಖ್ಯ. ಏನ್ ಮಾಡಿದ್ರು ಬರೋದೇ ಇಲ್ಲ ಅದ್ ಅನುಭವಕ್ಕೆ. ಯಾಕೆಂದ್ರೆ ಹಿತವಿದು ಅಹಿತವೆಂಬ ತಿಳಿವಿಗೆ ಮೊದಲನೇ ಮೆಟ್ಟಲೇ ನಮ್ದು ಸರಿಯಾಗಿ ಇಡ್ತಾ ಇಲ್ಲ ನಾವು. ಆದ್ರೆ ಮಾತ್ರ ನಾವು ಬ್ರಹ್ಮಜ್ಞಾನದ ಮಾತುಗಳು, ವಿವೇಕದ ಮಾತುಗಳು ಎಲ್ಲಾ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ಒಂದ್ ವರ್ಷ ಪ್ರವಚನ ಕೇಳಿದ್ರೆ ಸಾಕು, ಗುರುಗಳು ಶಾಸ್ತ್ರಗಳು ಆರಾಮವಾಗಿ ಗುರುಗಳಿಗಿಂತ ಚೆನ್ನಾಗಿ ಹೇಳ್ಬೋದು. ಅದು ಚೆನ್ನಾಗ್ ಒಳ್ಳೆ ಶ್ರೋತ್ರಿಯತ್ವ ಬಂದ್ಬಿಟ್ಟಿದ್ರಂತೂ ಮುಗ್ದೇ ಹೋಯ್ತು. ಅದನ್ನ ಎಲ್ಲರೂ ಹೌದಂತ ಮೆಚ್ಬೇಕು. ತುಂಬಾ ಜನ ಸೇರ್ಬೋದು, ತುಂಬಾ ಜನ ಮೆಚ್ಬಹುದು. ನಾನು ಒಳಗಡೆ ನನ್ನ ಕಾಮಕ್ರೋಧಾದಿಗಳು, ನನ್ನ ದೇಹಾದಿಯ ಸುಖ ದುಃಖಗಳು, ನನಗಾಗುವ ಮಾನಾಪಮಾನಗಳು, ನನಗೆ ಬಹಳ ಪ್ರೀತಿ ಪಾತ್ರರು ನನ್ನ ಅಗಲದಾಗ ನನಗಾಗುವ ಏನು ಬಹಳ ದುಃಖ, ಕುಗ್ಗೇ ಹೋಗ್ಬಿಡ್ತೀನಿ. ದೇಹ ಮನಸ್ ಎಲ್ಲವೂ ಇಳಿದೋಗುತ್ತೆ. ದೇಹಕ್ಕೆ ಅತ್ಯಂತ ಯಾವ್ದಾದ್ರು ದೊಡ್ಡ ಕಾಯಿಲೆ ಬಂತು ಅಂದ್ರೆ ಸಾಕು, ಮುಗಿತು ಜೀವನ. ಯಾವ್ದಾದ್ರು ಒಂದು ಇಂದ್ರಿಯಗಳು ಕೆಟ್ರೆ ಒಂದು ಬದುಕು ಹೋಯ್ತು. ಕಿವಿ ಒಂದು ಕೇಳಿಸ್ಲಿಲ್ಲ, ಒಂದು ಜಗತ್ತು ಹೋಯ್ತು. ಆಗತ್ತೆ, ಆದ್ರೆ ಎಲ್ಲರಿಗೂ ಆಗತ್ತೆ. ಇದು ಅವ್ರಿಗಾಗತ್ತೆ, ಇವ್ರಿಗಾಗಲ್ಲ ಅಲ್ಲ, ಎಲ್ಲರಿಗೂ ಆಗತ್ತೆ. ಅಷ್ಟೆಲ್ಲ ಇದ್ರು ಯಾವ ಧೈರ್ಯದ ಮೇಲೆ ಬದುಕ್ತಾ ಇದೀವಲ್ಲ. ಯಾರ ಅಷ್ಟೊಂದು ಧೈರ್ಯ ಕೊಟ್ಟಿರೋದು? ದೇವ್ರು ಬಂದು ನೋಡಪ್ಪ ನೀ ಬಹಳ ಒಳ್ಳೆಯವನಿದ್ಯಾ, ಪ್ರವಚನಗಳನ್ನೆಲ್ಲ ತುಂಬಾ ವರ್ಷ ಕೇಳ್ತಿದ್ಯಾ, ನಿನ್ ಕಣ್ಣೇನು ನೀನ್ ಸಾಯೋವರೆಗೂ ಹೋಗಲ್ಲ, ನಿನ್ ಕಿವಿ ಹೋಗಲ್ಲ, ನಿನ್ ಮಾತೆಲ್ಲ ನಿನ್ ಹೆಂಡತಿ ಮಕ್ಳು ಕೇಳ್ತಾರೆ, ದುಡ್ಡನ್ ಸಮಸ್ಯೆ ಇಲ್ಲ, ಈ ತರ ಯಾರು ದೇವ್ರು ಗುರು ಯಾರು ಭರವಸೆ ಕೊಟ್ಟಿದಾರ? ಎಲ್ಲಾ ಗುರುಗಳು ಅಂತಿರೋದ್ ಬೇಡಪ್ಪ ಅಷ್ಟೊಂದು ಅದ್ರ ಮೇಲೆ ಇಡ್ಬೇಡ ಅಂತ. ಅಲ್ಲಿ ಕೇಳೋದು ನಾವ್ ಮಾಡೋದು. ಹಾಗಾಗಿ ಇನ್ನೂ 20 ವರ್ಷ ಕೇಳಿದ್ರು ಏನೂ ಆಗಲ್ಲ. ದರ್ಶನ ಆಗ್ಬೇಕು, ಅದು ನಮ್ಗೆ ಅನಿತ್ಯದ ದರ್ಶನ ಆಗ್ಬೇಕು. ಅದನ್ನ ಪರಮಾರ್ಥ ಗೀತೆಯಲ್ಲಿ ಅದಕ್ಕೆ ನಿಜಗುಣರು ಯಾಕೆ ಅತ್ಯಂತ ಶ್ರೇಷ್ಠ ಅಂದ್ರೆ,
ಪ್ರತಿಯೊಬ್ಬ ಸಣ್ಣದಿಂದ ಹಿಡಿದು ಮೇಲ್ವರೆಗೂ ಕರ್ಕೊಂಡು ಹೋಗ್ತಾರೆ. ಕೈ ಹಿಡಿದು ನನಗೆ ದೇಹಾಭಿಮಾನ ಇದೆ, ಜೀವ ನಾನು, ನನಗೆ ಹೆಂಡತಿ ಮಕ್ಕಳು ಅಹಂಕ ಇವೆಲ್ಲ ಇದೆ, ನನಗೆ ಹೇಗ್ ಪಾರಾಗೋದು ಅಂದಾಗ ಅದನ್ನ ನಿಧಾನವಾಗಿ ಉಪಾಯವಾಗಿ ಏನೂ ನಮಗ್ ಕಷ್ಟ ಆಗದೆ ಇರೋ ಹಾಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇರ್ಬೇಕು, ಅವ್ರು ಹೇಳೋ ಹಾಗೆ ನಾವ್ ಮಾಡ್ಬೇಕು. ಅಲ್ಲಿ ಕೇಳ್ತೀವಿ ಮಾಡ್ತೀವಿ, ನಮ್ ಹಾಗೆ ನಾವ್ ಬದುಕ್ತಿವಿ. ಹಾಗಾಗಿ ಜ್ಞಾನ ಯಾಗ ಆತ್ಮಜ್ಞಾನ ಆಗೋದಿಲ್ಲ ಅಂದ್ರೆ ಹೇಳೋದು ಕೇಳೋದು ಮಾಡ್ತೀವಿ, ಬದುಕು ನಂದಿರುತ್ತೆ. ಬದುಕಿನಲ್ಲಿ ಒಳಗಡೆ ಆಗ್ಲೇ ಮೊದ್ಲೇ ಟೆಂಟ್ ಅವರೆಲ್ಲ ಬೇಸಿಕ್ ಏನ್ ಫೌಂಡೇಶನ್ ಇದೆಯಲ್ಲ ಮನೆದು, ಅದು ಮೋಹ ಮಮಕಾರ ಹೆಂಡತಿ ಮಕ್ಕಳು ದೇಹಾಭಿಮಾನ ಅಹಂಕಾರ ಇವೆಲ್ಲವೂ ಇದೆ. ಅದ್ರ ಮೇಲೆ ಈ ಪ್ರವಚನ. ಹಂಗಾಗಿ ಅದ್ ಬರುತ್ತೆ, ಮೇಲ್ಗಡೆ ಗಾಳಿಲಿ ಹಿಂಗ್ ಹಾರಿ ಹಾರಿ ಹೋಗ್ತಿರುತ್ತೆ. ಎಷ್ಟೇ ಗುರುಗಳು ಹೇಳಿದ್ರು ಈ ಮಳೆ ಗೋಡೆ ಇರುತ್ತಲ್ಲ, ಒಡೆದೆ ಮಳೆ ಬೇಕಾದ್ರೆ ಇನ್ನು ಅದೇ ಮುರಿದೋಗುತ್ತೆ, ಒಳಗಡೆ ಮಾತ್ರ ಹೋಗಲ್ಲ. ಯಾಕೆ? ಒಳಗಡೆ ಆಗ್ಲೇ ಕಾಂಕ್ರೀಟ್ ಹಾಕೊಂಡ್ಬಿಟ್ಟಿದೀವಿ. ಹಾಗಾಗಿ ಆ ಅನಿತ್ಯದ ದರ್ಶನ ಆಗ್ಬೇಕಲ್ಲ, ಆ ಗುರುಗಳನ್ನ ಬೇಡ್ಕೋಬೇಕು. ಯಾವ್ದ್ಯಾವ್ದಕ್ಕೋ ಅಳ್ತೀವಿ, ಇದನ್ನ ಅವಮಾನ ಅನ್ಕೋತೀವಲ್ಲ, ಅದೇನ್ ಅಳೋದೆಲ್ಲ ಅಳೋದು ದೊಡ್ಡದದು ದುರ್ಬಲದ ಸಂಕೇತ ಅಂತ. ಹೆಂಡತಿಗೆ ಅಳ್ತೀವಿ, ಅದ್ ಅಳ್ತೀವಿ ಅಂತಾನೂ ಗೊತ್ತಿಲ್ಲ. ಗಂಡನ್ಗಂತೂ ಹತ್ತು 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 ಕೊರಗಿ ಜೀವನನೇ ಅದಕ್ಕೆ ಸವಿಸ್ಬಿಟ್ಟವ್ರು. ಆದ್ರೂ ಅದು ಅವಮಾನ ಅನ್ಸಲ್ಲ. ದುಡ್ಡಿಗಾಗಿ ಸಾಲಕ್ಕೆ ಎಲ್ಲ ತುಂಬಾ ಆಗಿರತ್ತಲ್ಲ, ಸಾಲಗಾರ ಬರ್ತಾನೆ, ಏನ್ ಹತ್ತು ಹೊತ್ತು ಇಡ್ತೀವಿ, ನಿದ್ರೆನೆ ಬರಲ್ಲ ಬೆಳಗಾನ, ಅದು ಅವಮಾನ ಇಲ್ಲ. ಹೆಂಡತಿ ಮಕ್ಕಳು ಇವಕ್ಕೆ ರಾಮಕೃಷ್ಣ ಪರಮಹಂಸರು ಅಂತಾರೆ, ಮೂರಕ್ಕಾಗಿ ಕಾಮಿನಿ ಎಷ್ಟು ಕೊಡಗಟ್ಲೆ ಸುರಿಸೋದು. ಅದು ಏನ್ ಮನೇಲೆಲ್ಲ ಸಿಕ್ಸಿದ್ದವ್ರ ಹತ್ರ ಎಲ್ಲ ಹೇಳ್ತಾರೆ, ಅವ್ನಿಗೆ ಏನು ಅವಮಾನ ಅನ್ಸಲ್ಲ, ನಮ್ಗೂ ಏನು ಅವಮಾನ ಅನ್ಸಲ್ಲ. ಗಂಡನ್ ವಿಷಯ ಹೇಳ್ಬೇಕಾದ್ರೆ ಎಲ್ಲಾರ್ಗು ಸಿಕ್ತವ್ರಿಗೆಲ್ಲ ನಮ್ ಗಂಡ ಹಿಂಗಾಗಿದೆ, ನಮ್ ಗಂಡಂಗ್ ಹುಷಾರಿಲ್ಲ, ನಮ್ ಗಂಡ ಹಂಗೆ, ಅಳೋದು ನಮ್ ಗಂಡ ತಿಂಡಿ ತಿಂದಿಲ್ಲ, ಮುಗ್ದೇ ಹೋಯ್ತು ನಮ್ ಜೀವನ. ಹೆಂಡತಿ ಹುಷಾರಿಲ್ಲ, ಜೀವನನೇ ಅದು ಮನಸ್ಸು ಮಿಡ್ಕಾಡ್ತಿರುತ್ತಲ್ವಾ. ಅಳೋದು ಅಂದ್ರೆ ಕಣ್ಣೀರ್ ಅಳೋದು ಅಂತ ಅಲ್ಲ, ಬರೀ ಅದ್ರದ್ದೇ ಯೋಚನೆ ಮಾಡೋದೇ ಅಳೋದು. ಅದನ್ನೇ ಮಾಡ್ತಿರ್ತೀವಿ. ಹೇಳ್ಬೇಕಾದ್ರೆ ಬ್ರಹ್ಮ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೆ ಆಯ್ತು, ನಮ್ ಸಮಯ ಆಯ್ತು ನಾನು ಹೋಗ್ಬೇಕು ಅಂತೀನಲ್ಲ, ಯಾವ್ದಕ್ ಮಿಡ್ಕಾಡ್ತಾ ಇದೆ ಮನಸ್ಸು? ನೋಡ್ಬೇಕಲ್ಲ ನನಗ್ ನಾನೇನೆ. ಹೆಂಡತಿಗಾಗಿ ಮಕ್ಕಳಿಗಾಗಿ ಯಾರ್ಯಾರಿಗಾಗಿ ಜೀವನ ಪರ್ಯಂತ ಅಳ್ತಾನೆ ಇರ್ತೀವಿ. ಅಳ್ತಿದೀವಿ ಅನ್ನೋದೂ ಗೊತ್ತಿಲ್ಲ. ಹೇಗೆ ಹುಚ್ಚನಿಗೆ ತನಗ್ ಹುಚ್ಚಿಡಿದಿದೆ ಅಂತ ಗೊತ್ತಾಗಲ್ವಲ್ಲ, ಹಂಗೆ ನಮ್ಗೂನುವೆ. ಅದಕ್ಕೆ ತುಂಬಾ ಸಾಧಕ ತುಂಬಾ ಪ್ರಾಮಾಣಿಕ ಇರ್ಬೇಕು, ತುಂಬಾ ನೋಡ್ಕೋಬೇಕು, ನನ್ನನ್ನ ನೋಡ್ಕೋಬೇಕು. ನನಗ್ ಯಾವ್ದ್ ಕಾಡ್ತಿದೆ, ನಾನು ಯಾವ್ದ್ರಲ್ಲಿ ಇದೀನಿ, ಯಾಕೆ ನನಗೆ ಆತ್ಮಜ್ಞಾನ ಆಗಿಲ್ಲ? ಇಷ್ಟೆಲ್ಲ ಕೇಳಿದ್ರು, ದೊಡ್ಡ ದೊಡ್ಡ ಮಹಾತ್ಮರು ಎಲ್ಲರೂ ಬಂದು ಹೋದ್ರು ಮಾಡಿದ್ರು, ಇಷ್ಟ್ ಕೇಳ್ತಿದೀನಿ, ಯಾಕೆ ನನಗ್ ಆಗ್ತಿಲ್ಲ ಅನ್ನುವ ಒಂದ್ ಚೂರು ಪ್ರಜ್ಞೆ ಬರಲ್ಲ. ಅದ್ರಲ್ಲೇನೆ ಇಲ್ಲ ನನಗ್ ತುಂಬಾ ಚೆನ್ನಾಗ್ ಗೊತ್ತಾಗಿದೆ, ಹಂಗಾಗಿದೆ. ಇನ್ನೂ ಭ್ರಮೆ ಕೇಳಿದ್ಮೇಲೆ ಇನ್ನೂ ಜಾಸ್ತಿ ಭ್ರಮೆ ಸ್ಟಾರ್ಟ್ ಆಗುತ್ತೆ. ನನ್ಗೆಲ್ಲಾ ಗೊತ್ತಾಗ್ಬಿಟ್ಟಿದೆ, ನನ್ಗೆಲ್ಲಾ ಆಗ್ಬಿಟ್ಟಿದೆ. ಈ ಭ್ರಮೆನೆ ಹೋಗಕ್ಕೆ ಎಷ್ಟೊಂದ್ ದಿನ ಬೇಕಾಗತ್ತೆ. ಹಾಗಾಗಿ ಸಾಧಕ ತುಂಬಾ ಪ್ರಾಮಾಣಿಕವಾಗಿರ್ಬೇಕು. ನಾನೆಲ್ಲವನ್ನು ಕಳ್ಕೋಬೇಕು ಅಂತ ಹೋಗ್ತಿದ್ದೀನಿ, ನನಗೆಲ್ಲದ ಮೋಹ ಮಮಕಾರ ಯಾಕೆ ಬಂದಿದೆ ಗೊತ್ತಿಲ್ಲ. ಜಗತ್ತಲ್ಲಿ ಎಲ್ಲರೂ ನನಗೇ ಬೈತಾರೆ, ಯಾಕಷ್ಟ್ ಮೋಹ ಮಾಡ್ತೀಯ ಅಂತಾರೆ, ಯಾಕಷ್ಟ್ ಮಮಕಾರ ಮಾಡ್ತೀಯ ಅಂತಾರೆ, ಯಾಕಷ್ಟ್ ದುಡ್ಡಿನ ಲೋಭ, ಯಾಕೆ ಹಿಂಗ್ ತಪ್ಪು ಮಾಡ್ದೆ. ಇಡೀ ಜಗತ್ತವರೆಲ್ಲ ಬರೀ ಬೈಯೋರೇನೆ, ಗುರುಗಳು ಒಬ್ರೆ ಇಲ್ಲ ಏನಿಲ್ಲ, ನೀನ್ ಯಾಕೆ ಅಷ್ಟೊಂದ್ ಇದ್ ಮಾಡ್ತೀಯ. ಆದ್ರೆ ಅವ್ರ ಸಹವಾಸ ಮಾಡ್ಬೇಕು ಅನ್ಸಲ್ಲ, ಜಗತ್ತಿನ ಸಹವಾಸನೆ ಮಾಡ್ಬೇಕು ಅನ್ಸತ್ತೆ, ಹೆಂಡತಿ ಮಕ್ಳು ಸಹವಾಸನೆ ಮಾಡ್ಬೇಕು ಅನ್ಸತ್ತೆ. ಅವ್ರು ಏನ್ ಎಷ್ಟು ಬೈತಾರೆ ಮಾಡ್ತಾರೆ, ಒಂಚೂರು ಅವಮಾನ ಅನ್ಸಲ್ವಲ್ಲ. ಹೊರಗಡೆ ಯಾರು ಒಂಚೂರು ಅಂದ್ರೆ ಎಷ್ಟೊಂದ್ ಅವಮಾನ ಅನ್ಸತ್ತಲ್ಲ. ಆಫೀಸಲ್ಲಿ ಅದನ್ನ ಚೆನ್ನಾಗಿ ಹೇಳ್ತಿದ್ರು, ಸದಾಶಿವ ಗುರುಗಳು ಹೇಳ್ತಿರ್ತಾರೆ, ಸಿದ್ದೇಶ್ವರ ಸ್ವಾಮೀಜಿ. ಆಫೀಸಲ್ಲಿ ಅವನು ಅಟೆಂಡರ್ ಆಗಿರ್ತಾನೆ, ಅಲ್ಲಿ ಅವನಿಗೆ ಏನು ತುಂಬಾ ಬೈತಿರ್ತಾರೆ. ಆ ಅಟೆಂಡರ್ ಅಂದ್ರೆ ಏನು, ತಗೊಂಬ, ಅಲ್ಲೇ ಹಾಕಿಟ್ಟಿದ್ಯಾ, ಇಷ್ಟಕ್ಕೆ ಬಂದ್ಯಾ, ಅಲ್ಲೇ ನಿಂತಿರೋ, ಯಾಕೆ ಇಲ್ಲಿವರೆಗೂ ಬಂದೆ, ಹಂಗೆ ಹಿಂಗೆ ಎಲ್ಲಾ ಬೈದಿರ್ತಾರೆ. ಅದೇ ಅವನು ಮನೆಗ್ ಬಂದ್ರೆ ಏನ್ ದೊಡ್ಡ ಆಫೀಸರ್, ಅವ್ರ ಹೆಂಡತಿಗೆ ಏನು ನನಗೆ ತಗೋಬಾ ಅಂತ್ಯಾ, ಅವ್ನ್ ನೀರ್ ತಂದ್ಕೊಡಕ್ ಆಗಲ್ವಾ, ನಾನ್ ಗಂಡ್ಸಾಗಿ ಹಿಂಗ್ ಮಾಡೋದು. ಅಲ್ಲಿ ಅವ್ನಿಗೆ ಏನೂ ಮರ್ಯಾದೆ ಇಲ್ಲ, ಇಲ್ಲಿ ಬಂದ್ ಬಹಳ ಮರ್ಯಾದೆ ಕೇಳ್ಕೊತಾನೆ. ಈ ರೀತಿಯಲ್ಲೇ ಜೀವನ ಪೂರ್ತಿ ಕಳಿತೀವಲ್ಲ ನಾವು, ನಮ್ಮನ್ನ ನಾವು ನೋಡ್ಕೊಳಕ್ಕೆ ಹೋಗಿಲ್ಲ. ಹಿತವಿದು ಅಹಿತವನ್ನ ಪ್ರಜ್ಞೆ ಎಲ್ಲಿಂದ ಬರುತ್ತೆ ನಮಗೆ? ಯಾವಾಗ ಇವುಗಳ ಪ್ರಭಾವ ಕಡಿಮೆ ಆಗತ್ತಲ್ಲ, ವಿಷಯಾದಿಗಳನ್ನ ವಿಪರೀತವಾಗಿ ಮೊಬೈಲ್ ಬಂದಂತೂ ಅದು ನಮ್ಮನ್ನ ಇಡೀ ನಮ್ ಬದುಕನ್ನೇ ಪೂರ್ತಿ ಹೋಗಿಸ್ಬಿಟ್ಟಿದೆ. 24 ಗಂಟೆ ಏನ್ ಅದ್ರಲ್ಲೇನು ಆತ್ಮ ಅದ್ ಎಲ್ಲಾರು ಅದೇ ಹೇಳ್ತಾರೆ. ಮೊಬೈಲ್ ಅಲ್ಲಿ ನಾವು ಬೇರೆ ಏನೂ ನೋಡಲ್ಲ, ದೇವ್ರದೇ ನೋಡ್ತೀವಿ, ಪ್ರವಚನನೇ ಕೇಳ್ತೀವಿ. ಪ್ರವಚನ ಮೊಬೈಲ್ ಇಂದ ಕೇಳೋದ್ರಿಂದ ಮನಸ್ಸು ಆರಾಮಾಗತ್ತಾ, ಇಲ್ಲ ಇನ್ನು ಮಾತಾಡಕ್ ಪ್ರಾರಂಭ ಆಗತ್ತ? ನೋಡ್ಕೋಬೇಕಲ್ಲ. ಯಾವ ಸತ್ಸಂಗವನ್ನ ಮಾಡಿದ್ರೆ ನಾನು ನಿಸ್ಸಂಗ ಆಗ್ಬೇಕು, ನನ್ನ ದೇಹ ಪ್ರಶಾಂತ ಆಗ್ಬೇಕು. ಪ್ರವಚನ ಕೇಳಿದ್ರೆ ನನ್ನ ಮನಸ್ಸು ಆರಾಮಾಗ್ಬೇಕು, ಮಾತಾಡ್ಬಾರ್ದು ಜಾಸ್ತಿ. ಅದಕ್ಕೆ ಯಾವಾಗ ಮಾತಾಡ್ತಾ ಇದೆ ಅಂದ್ರೆ ತಿಳ್ಕೋಬೇಕು, ತಪ್ತಾ ಇದ್ದೀನಿ ನಾನು. ಪ್ರವಚನ ಕೇಳ್ಬೇಕಾದ್ರೆ ಜ್ಞಾನ ಇವೆಲ್ಲ ಸತ್ಸಂಗ ಇರ್ಬೇಕಾದ್ರೆ ಮನಸ್ಸಿಗೆ ಏನೂ ಮಾತಾಡಕ್ ಕೊಡ್ಬಾರ್ದು.
ಬುದ್ಧಿಗೂ ಕೊಡಬಾರ್ದು. ಬಹಳ ಏನ್ ಬುದ್ಧಿಗೆ ಏನ್ ಗೊತ್ತಿದೆ ಅಂತ, ಏನ್ ಸಾಮರ್ಥ್ಯ ಇದೆ, ಏನ್ ಬಹಳ ಒಂದ್ 4 ಅಧ್ಯಯನ ಮಾಡಿ 4 ಕೇಳಿದ ತಕ್ಷಣ ಅದಕ್ಕೆ ದರ್ಶನ ಆಗಿರುತ್ತಾ? ಏನೂ ಆಗಿಲ್ಲ ಅದಕ್ಕೆ. ಹಾಗಾಗಿ ಮಹಾತ್ಮರ ಗುರುಗಳ ಹತ್ರ ಎಲ್ಲ ಪರಮಾನುಭವ ಬೋಧ ಹೇಳ್ತಾ, ನಿನ್ನ ಬುದ್ಧಿಗಳನ್ನೆಲ್ಲ ತೆಗ್ದಿಡು, ಸ್ವಲ್ಪ ಹೊತ್ತು ತೆಗ್ದಿಡು. ಗುರುಗಳ ಏನ್ ಹೇಳ್ತಾರಲ್ಲ ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಡು, ಬೇಡ್ಕೋ ಅವ್ರನ್ನ, ಅಳು ಅವ್ರನ್ನ. ಯಾವ್ದಾದಕ್ಕೂ ಅಳತೀಯ, ಕೊಡಗಟ್ಲೆ ಅಳತೀಯ, ಜೀವನ್ ಪರ್ಯಂತ ಹತ್ಕೊಂಡೇ ಸತ್ತೋಗ್ತೀಯ ಕೊನೆವರೆಗೂ. ಸಾಯ್ಬೇಕಾದ್ರೆ ಯಾರು ನಕ್ಕೊಂಡು ನನಗೆ ಸಾವು ಬಂದಿದೆ ಅಂತ ನಕ್ಕೊಂಡು ಇಡೀ ಜಗತ್ತಲ್ಲಾರು ಒಬ್ರಿದಾರ? ಮಹಾತ್ಮರು ಮಾತ್ರ. ಸಾಕ್ರೆಟಿಸ್ ಅಂತವ್ರು, ನಮ್ಮ ಅಪ್ಪವ್ರಂತವ್ರು, ದೇವರನ್ನ ಅನುಭವಿಸಿರೋರಿಗೆ ಬಿಟ್ಟು ಇನ್ಯಾರಿಗೂ ಸಾಧ್ಯ ಇಲ್ಲ ಅದು. ಅಂತಹ ಅನುಭವವನ್ನ ಪಡಿಬೇಕು. ನಾನು ಈ ವಿಷಯಾದಿಗಳಲ್ಲೇ 24 ಗಂಟೆ ಇರ್ತೀನಲ್ಲ, ಅದ್ರಲ್ಲೇ ಇದ್ದು ಬಹಳ ಜ್ಞಾನಿಯನ್ನಾಗಿ ಮಾತಾಡ್ತೀನಲ್ಲ ನಾನು. ಸುಜ್ಞಾನಿ ಅಲ್ಲವೇ ನೀನು, ಅಜ್ಞಾನಿ ಅಲ್ಲವೇ ನೀನು, ಸುಜ್ಞಾನಿ ಅಂತೆ ನುಡಿವೆ. ಮುಂದೆ ನಿಜಗುಂಡ್ರೆ ಹೇಳ್ತಾ ಹೋಗ್ತಾರೆ, ಬಹಳ ಜ್ಞಾನಿಯನ್ನಾಗೆ ಮಾತಾಡ್ತೀಯಲ್ಲ ನೀನು. ಜಡ ಪಂಚಭೂತ ಇದೆಲ್ಲ ದೇಹಾದಿಗಳನ್ನ ನಾನು ಅಂತೀಯ, ಆತ್ಮ ಅಂತಾನು ಮಾತಾಡ್ತೀಯ. ಎರಡರಲ್ಲಿ ಒಂದಿರ್ಬೇಕಲ್ಲ ನೀನು. ಇಲ್ಲ ಇದಾರು ಇರ್ಬೇಕು, ಇಲ್ಲ ಅದಾರು ಇರ್ಬೇಕು. ಹಂಗಾದ್ರೂ ಇದ್ರು ಸರಿ. ಎರಡೂ ಅಲ್ಲ, ಮಧ್ಯದಲ್ಲಿ ಇದು. ಈ ಕಡೆ ಇದನ್ನು ಅನ್ಭವಿಸ್ದಂಗಲ್ಲ, ಅದು ಆ ಕಡೆನೂ ಅಲ್ಲ. ಅದಕ್ಕೆ ಹಿತವಿದು ಅಹಿತವೆಂಬ ಇದು ಬರ್ಬೇಕು ಮೊದಲು. ಈ ಅನಿತ್ಯದ ದರ್ಶನ ಆಗ್ಲೇಬೇಕು. ಆ ಅನಿತ್ಯದ ದರ್ಶನ ಗುರು ಕರುಣೆಯಿಂದ ಆಗೋದು, ಗುರು ಭಕ್ತಿಯಿಂದ ಆಗೋದು. ನನಗೆ ತೀವ್ರವಾದ ಆತ್ಮಜ್ಞಾನವನ್ನ ಪಡಿಬೇಕು, ಬದುಕು ಸಾಕು ಅಂತ ಅನಿಸ್ಬೇಕು. ಅಂತವರಿಗೆ ಮಾತ್ರ ಮುಂದಿನ ಸಾಧನೆಗಳು. ಇಲ್ಲ ಅಂದ್ರೆ ಇವೆಲ್ಲವೂ ತಿಳುವಳಿಕೆಗಳು. ನಿನ್ನೆ ಕೇಳಿದ್ದೆ ಇವತ್ತು ಕೇಳಿದೆ ಅಂತ ನನಗೆ ಅನಿಸ್ತಿದೆ ಅಂದ್ರೆ ನಾನ್ ಬರೀ ಬುದ್ಧಿಯ ತಿಳುವಳಿಕೆ ಮಾಡ್ಕೋತಿದ್ದೀನಿ. ನಿನ್ನೆ ಹೇಳಿದ್ರು ನನಗದೇನು ಅನುಭವನೇ ಆಗ್ಲಿಲ್ವಲ್ಲ. ನಾನ್ ಪ್ರಯತ್ನ ಮಾಡ್ತಿದ್ದೀನಿ, ನನ್ನ ಅನುಭವಕ್ಕೆ ಬರ್ಲಿಲ್ವಲ್ಲ. ಇವನು ಸಾಧಕ. ಏನ್ ಒಂದು ದಿನ ಈಗ ಹಿತವಿದು ನೆನ್ನೆ ಹೇಳಿ ಇವತ್ ಮುಂದಕ್ಕೆ ಹೋಗ್ಬೋದು. ಗೊತ್ತಾಗೋಯ್ತಾ? ದರ್ಶನ ಆಯ್ತಾ? ಅದು ನಿಧಾನವಾಗಿ ಹಿಂಜಿ ನೋಡ್ಬೇಕಲ್ಲ. ಹಿತವಿದು ಅಹಿತವೆಂಬುದು ಅನಿಸ್ತಾ ಇದೆಯಾ? ಅದನ್ನ ಪರಮಾರ್ಥ ಗೀತೆಯಲ್ಲಿ 7ನೇ ಗತಿ ಸಾಧಕ ಸ್ಥಿತಿ ಬಹಳ ಚೆನ್ನಾಗಿ ಹೇಳ್ತಾರೆ ನಿಜಗುಣರು. ರಾಗಿ ವಿರಾಗಿಗಳಿಂದೆಳೆಯೊಳಗೆ ಆಗಳೆ ತೋರು ತಿಹರವರೊಳಗೆ. ಇಡೀ ಜಗತ್ತಲ್ಲಿ ಇಬ್ರಿದ್ದಾರೆ, ರಾಗಿಗಳು ಇದ್ದಾರೆ, ವಿರಾಗಿಗಳು ಇದ್ದಾರೆ. ನಾವ್ ಯಾವ್ದ್ರಲ್ಲಿ ಇದೀವಿ ಅಂತ ನಾವು ನೋಡ್ಕೋಬೇಕು. ನಮಗ್ ನಾವು ಮೋಸ ಮಾಡ್ಕೋಬೇಕು. ಹೊರಗಡೆ ಬೇಕಾದ್ರೆ ಹೇಳೋಣ ನಾ ಬಹಳ ಚೆನ್ನಾಗಿ ವಿರಾಗ ಇದೀವಿ ಅಂತ, ಆದ್ರೆ ಒಳಗಡೆ ನನಗ್ ಗೊತ್ತಿರ್ಲಿ ನಾನ್ ಬಹಳ ರಾಗಿ ಇದ್ದೀನಿ ಅಂತ ಗೊತ್ತಿರ್ಲಿ. ಹಾಗಾಗಿ ರಾಗಿ ವಿರಾಗಿಗಳಿಂದೆಳೆಯೊಳಗೆ ಆಗಳೆ ತೋರು ಇಬ್ರಿದಾರಂತೆ ಜಗತ್ತಿನೊಳಗಡೆ, ರಾಗಿ ಮತ್ ವಿರಾಗಿ. ಎಲ್ಲಾರು ಸೇರ್ಸಿ 2 ಭಾಗ ಮಾಡಿದ್ದಾರೆ. ಎಲ್ಲಾರು ರಾಗಿಗಳಿರ್ತಾರೆ, ಇನ್ನು ವಿರಾಗಿಗಳು. ಮಹಾತ್ಮರೆಲ್ಲ ವಿರಾಗಿಗಳು, ಉಳಿದವರೆಲ್ಲ ರಾಗಿಗಳೇ. ರಾಗಿ ವಿರಾಗಿಗಳ ಹಿಂದೆಳೆಯೊಳಗೆ ಆ ರಾಗಿಗಳು ಬಹಳ ಚೆನ್ನಾಗಿ ಉಪದೇಶ ಮಾಡ್ತಾರಂತೆ ಮಹಾತ್ಮರಿಗೆ, ಗುರುಗಳಿಗೆಲ್ಲ. ಅವ್ರಂತಾರಂತೆ ಆತ್ಮಜ್ಞಾನ ಪಡೀರಿ ಅಂತೆಲ್ಲ ಗುರುಗಳಂದ್ರೆ ಏನಿದೆ, ಭುಕ್ತಿ ಸುಖಂ ಸಂಸಾರದೊಳುಂಟು. ಎಷ್ಟ್ ಚೆನ್ನಾಗಿದೆ ಸಂಸಾರ. ಹೆಂಡತಿ ಮಕ್ಕಳು ಮನೆ ಇವೆಲ್ಲ ಇಲ್ದೇ ಇರೋದು, ಒಬ್ಬರೇ ಇರೋದು, ಅದು ಒಂದು ಜೀವನನ. ಎಲ್ಲಾರ್ಗು ಉಪದೇಶ ಮಾಡ್ತಿರ್ತೀವಲ್ಲ, ಯಾರು ಮದ್ವೆ ಆಗಲ್ಲ ಅವ್ರಿಗೆಲ್ಲಾರ್ಗು ಫಸ್ಟ್ ಉಪದೇಶ ಹೇಳವ್ರೆ ನಾವು. ಯಾಕೆಂದ್ರೆ ನಾವು ಬಿದ್ದಿರೋ ಎಲ್ಲಾರು ಹೇಳ್ಕೊ ಬರ್ತೀವಿ ನಾವು. ಯಾರು ಆರಾಮಿರೋದ್ ನಮ್ಗೆ ಇಷ್ಟ ಆಗಲ್ಲ, ಅದ್ ಗೊತ್ತಾಗಲ್ಲ ನಮ್ಗೆ. ಒಬ್ರೇ ಇದ್ದು ಅದು ಒಂದ್ ಜೀವನನ. ಒಬ್ರೇ ದುಡ್ಕೊಂಡ್ ಯಾರಿಗೆ ಅಂತ ದುಡಿತಿದ್ಯಾ, ಯಾರಿಗೆ ಅಂತ ಮಾಡ್ತಿದ್ಯಾ? ಒಂದ್ ಮದ್ವೆ ಆಗು, ನಾವೆಲ್ಲ ಇದೀವಿ ಅಂತ ಎಲ್ಲ ಮಾಡ್ಬಿಡ್ತಾರೆ. ಎಲ್ಲಾರು ಕೈ ಎತ್ಬಿಡ್ತಾರೆ. ಮದ್ವೆ ಆದ್ಮೇಲೆ ನಿನ್ ಜೀವನ ನೀನ್ ನೋಡ್ಕೊ. ನಾವೇನ್ ಮಾಡೋದು? ಎಲ್ಲಾರು ಇದೇ ಜಗತ್, ಯಾರು ಅಲ್ಲ, ನಾವುಗಳೇ ಅದ್ ಮಾಡೋದು. ನಾವ್ ಇನ್ಯಾರೋ ಜಗತ್ತು ಅಂದ್ರೆ ನನ್ ಬಿಟ್ಟು ಜಗತ್ತಿರುತ್ತಾ? ಆ ಜಗತ್ತಲ್ಲಿ ನಾನು ಇದೀನಿ ತಾನೆ. ನನ್ ಬಿಟ್ಟು ಜಗತ್ ಸರಿ ಇಲ್ಲ, ಜಗತ್ತವ್ರ ನಾನು ಆ ಜಗತ್ತೇ. ನಾನು ಆ ರೀತಿನೇ ಮಾತಾಡೋದು. ಅವ್ರ ರಾಗಿಗಳೆಲ್ಲ ಅಂತಾರ, ಒಬ್ರೇ ಇದ್ ಏನದು, ಅದು ಒಂದ್ ಜೀವನನ? ಒಂದ್ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಹಿಂದಿಲ್ಲ ಮುಂದಿಲ್ಲ, ನೆಂಟ್ರಿಲ್ಲ. ನಮ್ ತಲೆ ತುಂಬಾ ಕೂದ್ಲು ಎಷ್ಟಿದ್ಯೋ ಅಷ್ಟು ಬಳಗ ಇದೆ. ಏನ್ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತೀವಿ ಅದನ್ನ. ಅದು ಹೆಮ್ಮೆ. ಅದು ನಿಮ್ ಕಡೆ ಯಾರಿಲ್ಲ, ಒಬ್ಬ ಇದ್ದಾನೆ, ಇದು ಒಂದ್ ಜೀವನನ? ಒಂದ್ ಮದ್ವೆ ಆಗು, ಆಯ್ತು, ಮಕ್ಕಳಾಯ್ತು, ಮನೆ ಮುಗೀತು. ಅವ್ನ್ ಏನ್ ಕಣ್ಣೆ ಬಿಡಕ್ ಆಗಲ್ಲ ಅವ್ನಿಗೆ. ಜಗತ್ತಂತ ಒಂದಿದೆ. ಈಗ ನಮ್ಗೇನು ಕಣ್ ಬಿಡಕ್ ಆಗತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಕಣ್ಬಿಟ್ಟ ತಕ್ಷಣ ಹೆಂಡತಿ ಮಕ್ಕಳು ಮನೆ ಇವ್ರು ಕಾಣಿಸುತ್ತೆ ಹೊರ್ತು ಜಗತ್ತು, ವಿಶ್ವ, ಸೂರ್ಯ, ಚಂದ್ರ, ಒಂದ್ ಆತ್ಮ, ಏನಾದ್ರು ಪ್ರಜ್ಞೆನಾದ್ರು ಅದ್ರೊಳಗಡೆನೆ ಅಲ್ಲೇ ಕುತ್ಕೊಂಡು ಅದೇ ಹೆಂಡತಿ ಮಕ್ಳು ಕಾಫಿ ತಗೋಬಾ ಇರೋ ಪ್ರವಚನ ಹಾಕಿದೀನಿ, ಪ್ರಾರಂಭ ಆಗಿದೆ, ಪ್ರವಚನ ಕೇಳೋಣ ಎಲ್ಲ ಅದ್ರ ಮಧ್ಯದಲ್ಲೇ ಅವ್ರು ಬಂದ್ ಅಪ್ಪ ಹತ್ಕೊಡು, ಅಮ್ಮ ಇದ್ಕೊಡು, ಅವ್ರ ಹೆಂಡತಿ ಮಕ್ಳು ಎಲ್ಲ ಅಲ್ಲೂ ಮಾತಾಡ್ತಿರ್, ಅವ್ರಿಗೂ ಮಾತಾಡ್ತಿರೋದು, ಇಲ್ಲಿ ಪ್ರವಚನನು ಕೇಳ್ತಿರೋದು. ಹೆಂಗೆ ಅದು ಅನಿತ್ಯದ ದರ್ಶನ, ಆತ್ಮವಸ್ತುವಿನ ಅನುಭವ ಹೆಂಗಾಗತ್ತೆ ಅದು? ಇದನ್ನೆಲ್ಲಾ ಬಿಟ್ಟು ಏಕಾಂತ ಮಾಡಕ್ ಹೋದವ್ರಿಗೆ ಹೊಳಿತಾ ಇಲ್ಲ.
ಇನ್ನ ಅದ್ರೊಳಗಡೆನೆ ಇದ್ದು ಅದ್ರೊಳಗಡೆನೆ ಇದ್ ಮಾಡಿ ಅದು ರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗ್ ಅದನ್ನ ಕತೆ ಹೇಳ್ತಿರ್ತಾರ. ಅದನ್ನ ಕತೆ ಎಲ್ಲ ಅಲ್ಲಿ ಅವ್ರ ಹತ್ರ ಬರೋ ಭಕ್ತರನ್ನ ಅವ್ರು ಯಾವಾಗ ಗೃಹಸ್ಥರೆಲ್ಲ ಬರ್ತಿರ್ತಾರಲ್ಲ ಒಳಗಡೆ ಓಡೋಟೋಗ್ತಿರ್ತಾರ ಅವ್ರು. ಅವ್ರ ಶಿಷ್ಯರಿಗೆ ಹೇಳ್ತಿರ್ತಾರ, ನೋಡ್ ಅವ್ರೆಲ್ಲಾ ಬರ್ತಾವ್ರೆ, ಬರೀ ಅದೇ ಕತೆ ಹೇಳ್ತಾರೆ, ಅವ್ರೆಲ್ಲ ಹೋದ್ಮೇಲೆ ಅವ್ರಿಗೆ ಹೇಳ್ಬಿಡು ಅವ್ರು ಇಲ್ಲ ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಡು ಅಂತ ಓಡೋಗ್ ಔಸ್ಕೊಂಡ್ಬಿಡ್ತಾ ಇರ್ತಾರೆ. ಯಾಕೆ? ಅವ್ರ ಹತ್ರ ಹೋದ್ರೆ ನಮ್ದು ಅದೇ ಕತೆ, ನಮ್ ಹೆಂಡತಿ ಸರಿ ಇಲ್ಲ, ನನ್ಗೆ ಇದ್ ಸರಿ ಇಲ್ಲ, ದುಡ್ಡು ಲಾಸ್ ಆಗೈತೆ, ವ್ಯಾಪಾರ ಇದಾಗಿದೆ, ಇದೇ ಕತೆ ಎಲ್ಲೋದ್ರು ನಮ್ದು. ಯಾಕೆ? ತಿಂದಿರೋದೇ ಮೂಲಂಗಿ, ಎಲ್ಲೋದ್ರು ಅದ್ರದ್ದು ವಾಸನೆ. ಹಾಗಾಗಿ ಅವ್ರು ಓಡೋಟೋಗ್ತಿರ್ತಾರೆ. ಅವ್ರ ಪ್ರವಚನ ಎಲ್ಲ ಮಾಡ್ಬೇಕಾದ್ರೆ ನಾವು ಈಗ ಕರ್ಕೊಂಡ್ ಹೋಗಿರ್ತೀವಿ ಗುರುಗಳ ಹತ್ರ. ಯಾಕಂದ್ರೆ ನಮ್ಗಿಂತ ಜಾಸ್ತಿ ನಮ್ ಹೆಂಡತಿ ಮಕ್ಳು ಉದ್ಧಾರ ಆಗ್ಬೇಕು ಅಂತ ಇರುತ್ತೆ. ನಮ್ದೇನೋ ಪರವಾಗಿಲ್ಲ ಗುರುಗಳೇ, ನಮ್ದೆಂಗೋ ಜೀವನ. ಅದು ಅಪ್ಪಾಜಿ ಸದಾಶಿವ ಗುರುಗಳು ಹೇಳ್ತಿದ್ರು, ನಮ್ ಪ್ರವಚನಕ್ ಬರ್ತಿದ್ರು ಅವ್ರು, ಇಬ್ರು ಗಂಡ ಹೆಂಡತಿ ಶೆಟ್ರು, ನಾವು ಇದ್ದು ನೋಡಿದ್ವಿ ಅವ್ರನ್ನ. ಅವ್ರ ಅಂತಿದ್ರು, ಗುರುಗಳೇ ನನಗೇನು ಪ್ರವಚನ ಬೇಕಾಗಿಲ್ಲ, ನಮ್ ಹೆಂಡತಿಯವರು ಜ್ಞಾನಿಗಳಿದ್ದಾರೆ, ಅವ್ರಿಗ್ ಬೇಕು ಪ್ರವಚನ, ನಮ್ದೇನ್ ಹೆಂಗೋ ನಡೆಯುತ್ತೆ ಜೀವನ. ಹಾಗೆ ನಾವು ಮಾಡ್ತಿರ್ತೀವಿ, ಬೇರೆಯವ್ರದ್ ಗೊತ್ತಾಗುತ್ತೆ, ನಮ್ದು ಗೊತ್ತಾಗಲ್ಲ. ನಾವು ಈಗ ದೇವ್ರ ಹತ್ರ ಹೋಗ್ತಿವಿ, ಗುರುಗಳ ಹತ್ರ ಹೋಗ್ತಿವಿ, ನನಗಿಂತ ಮೊದ್ಲು ನಾವೇನಂತೀವಿ, ಮೊದ್ಲು ಮಕ್ಳು ಕರ್ಕೊಂಡ್ ಹೋಗಿ ದರ್ಶನ ಮಾಡ್ಸು, ಮೊದ್ಲು ಗುರುಗಳ ಪಾದಕ್ ಮೊದ್ಲು ಮಕ್ಳು ಬೀಳ್ಸ್ ಎಲ್ಲಾ ತಳ್ತಿರ್ತೀವಿ. ಆ ಮಕ್ಳಿಗೆ ಅದು ಪ್ರಜ್ಞೆನೇ ಇರಲ್ಲ, ಅವು ಯಾವ ಕಡೆಗೋ ಹೆಂಗೋ ತಿರುಗ್ತವೆ ಎಲ್ಲೋ. ಇವ್ರೆಲ್ಲ ಏನ್ ಹಿಂಸೆ ಮಾಡಿ ಆ ಗುರುಗಳ ಪಾದದಲ್ಲಿ ಬೀಳ್ಸಿ ಅವ್ರ ಹೆಂಡತಿ ಅದಕ್ಕೂ ಪ್ರಜ್ಞೆ, ಅದು ಸ್ವಲ್ಪ ಅಧ್ಯಾತ್ಮ ಇದ್ರೆ ಏನೋ ಪರವಾಗಿಲ್ಲ. ಇವ್ರೆಲ್ಲ ತಾನ್ ತುಂಬಾ ಅಧ್ಯಾತ್ಮ ಗೊತ್ತಿದೆ ಅಂತ ನಾನು ಅವ್ರಿಗೆಲ್ಲ ಹೇಳ್ತಿರ್ತೀನಿ, ಏಯ್ ನೋಡ್ ಅವ್ರ ಗುರುಗಳು, ಅವ್ರಿಗೆ ಮಾಡೋಗೋದು. ಅವ್ರ ಮನೆಯವ್ರು ಏನ್ ಅನ್ಕೊಂಡಿರ್ತಾರೆ, ನಾವ್ ಅಧ್ಯಾತ್ಮ ಅಲ್ಲ, ನಮ್ ಮನೆಯವ್ರ ಅಧ್ಯಾತ್ಮದವ್ರು. ಹಾಗೆ ನಾವೆಲ್ಲ ಅನ್ಕೊಂಡ್ ಗುರುಗಳ ಹತ್ರ ಎಲ್ಲ ಹೋಗಿ ಅದೆಲ್ಲಾ ಮಾತಾಡಿ ಆ ರಾಮಕೃಷ್ಣ ಪರಮಹಂಸರ ಹತ್ರನು ಹಂಗೆ ಬರ್ತಾರೆ. ಒಂದ್ ಮಗು ಕರ್ಕೊಂಡ್ ಬಂದಿರ್ತಾನ ಅವನು, ಅದ್ ಏನ್ ಮಾಡಿದ್ರು ಪ್ರವಚನ ಕೇಳಕ್ಕೆ ಬಿಡಲ್ಲ. ಅದು ಅದ ಚಿಕ್ಕ ಮಗು ಅದೇನ್ ಮಾಡುತ್ತೆ, ಅದ್ರದ್ದೇನ್ ತಪ್ಪಿರುತ್ತೆ, ಅದೇನ್ ಗುರುಗಳು ಪ್ರವಚನ ಅದಕ್ಕೇನ್ ಗೊತ್ತಿರತ್ತೆ. ಅದು ಅವ್ನ್ ತಲೆ ಕೆರಿಯೋದು, ಮುಖ ಇಟ್ ಮಾಡೋದು, ಕೂತ್ಕೊಳ್ಳೋದು, ಹೋಗು ಅನ್ನೋದು, ಬಾಪ ಅನ್ನೋದು, ಏನ್ ಮಾಡಿದ್ರು ಬಿಡ್ತಿರಲ್ಲ. ಅವ್ರು ಅವಾಗ ರಾಮಕೃಷ್ಣ ಪರಮಹಂಸರು ಬೈದ್ ಎತ್ ಕಳಿಸ್ತಾರೆ, ಹೋಗು ಅಂತ. ಆಮೇಲೆ ಅಂತಾರೆ, ಆ ಕೋತಿ ಮುಖದ ಮಗು ಅವನು ಕೋತಿ ಮುಗ್ದವನು, ಇಲ್ಲಿ ಬಂದ್ರು ಅದ್ರದ ವಾಸನೆನ, ಇಲ್ಲ ಅಂದ್ರೂ ಮಹಾತ್ಮರ ಹತ್ರ ಬಂದ್ ಸ್ವಲ್ಪ ಅದ್ರದ್ದು ವಿಷಯ ಹಂಗೆ ಅಲ್ಲ, ನಾವು ಹಾಗೆ ಇರ್ತೀವಿ. ಆದ್ರೆ ಬ್ರಹ್ಮ ಆತ್ಮ ಜೋರ ಮಾತಾಡ್ತಿರ್ತೀವಿ, ಇದರಿಂದ ಪ್ರಯೋಜನ ಆಗೋದಿಲ್ಲ. ಆತ್ಮಜ್ಞಾನ ಅನ್ನೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ರ ಎಲ್ಲಾ ಮಹಾತ್ಮರ. ನಮ್ಮ ಅಪ್ಪ ಅವ್ರದ್ದು ಮೊನ್ನೆ ಹೋಗಿ ಹೇಳದ್ವಲ್ಲ, ಏನು ವಿರಾಗ ಪುರುಷರು, ಏನು ಏಕಾಂತ, ಏನು ಬದುಕು ಸ್ವಚ್ಛತೆ, ಏನು ಸತ್ಯ ಪ್ರಾಮಾಣಿಕತನ, ಅವೆಲ್ಲವೂ ಸಾಧಕನಿಗೆ ಬೇಕು. ಅವೆಲ್ಲವೂ ಇದ್ರೇನೆ ಆತ್ಮಜ್ಞಾನ ಪಡೆಯೋದು. ಸುಮ್ನೆ ಯಾವ್ದೋ ಒಂದು 4 ಮಾತುಗಳಿಂದ ಯಾವುದೂ ದುಃಖ ಹೋಗೋದಿಲ್ಲ. ವಿಪರೀತ ದೇಹದ ದುಃಖ, ಮನಸ್ಸಿನ ದುಃಖ, ವಾಸನೆಗಳು ವಿಪರೀತ ಕಾಡ್ತಿರತ್ತೆ ನಮ್ಮನ್ನ. ನಮಗೆ ಗೊತ್ತು ಅದ್ ಏಕಾಂತದಲ್ಲಿ ನಾವ್ ಒಬ್ರೇ ಕೂತಿರ್ತೀವಲ್ಲ, ಎಲ್ಲರೂ ಏನ್ ಏಕಾಂತ ಎಷ್ಟ್ ಚೆನ್ನಾಗ್ ಒಬ್ರೇ ಕೂತವ್ರೆ ಒಳಗಡೆ ಗೊತ್ತು ನಮ್ ಕತೆ ನಮ್ಗೆ ಅಂತ. ಅವ್ರೊಂದ್ 5 ನಿಮಿಷ ಮಾತಾಡ್ಸಿ ನೋಡ್ಲಿ ಗೊತ್ತಾಗತ್ತಾಗ. ನಾವು ಎಲ್ಲಾ ಅದೊಂದ್ 5 ನಿಮಿಷ ತಡ್ಕೊಂಡಿರ್ತೀವಿ, ಬೇಡ ಅವ್ರೆಲ್ಲಾ ಅನ್ಕೊಂಡಿರ್ಲಿ ನಾವ್ ಅಧ್ಯಾತ್ಮ ಮಾಡ್ತಿದೀವಿ, ಅವ್ರ ಹತ್ರ ಹೇಳೋದ್ ಬೇಡ ಅಂತ. ಇನ್ನೊಂದ್ 5 ನಿಮಿಷ 10 ನಿಮಿಷ ಅವರು ಪರವಾಗಿಲ್ಲ ಏನಿಲ್ಲ ಹೇಳಿ, ಅಯ್ಯೋ ಏನ್ ನಮ್ಗೆ ಕಷ್ಟ ನಮಗ್ ಬರ್ದೆ ಮರಗ್ ಬರುತ್ತಾ ಅಂತೆಲ್ಲಾ ಕೇಳಿದ ತಕ್ಷಣನೇ ಆಗ್ಲೇ ಅಳು ಸ್ಟಾರ್ಟ್ ಆಗ್ಬಿಡುತ್ತೆ. ಅಳ್ತಾ ಮಾಡ್ತಾ ಕತೆ ಪುರಾಣ ಬರೀ ಅದೇ ಮಾಡ್ತೀವಲ್ಲ, ಎಲ್ಲಿ ದರ್ಶನ ಆಗಿದೆ ಹಿತವಿದು ಅಹಿತವಿದು? ಈ ದರ್ಶನ ಆಗ್ಲೇಬೇಕು, ಈ ದರ್ಶನ ಆಗ್ಬೇಕು. ಗುರುಗಳ ಭಕ್ತಿ, ಗುರುಗಳ ಧ್ಯಾನ, ಗುರುಗಳ ಚಿಂತನ, ಯಾವಾಗ್ಲೂ ಶಾಸ್ತ್ರ ಗ್ರಂಥಗಳ ಮಹಾತ್ಮರು, ಮತ್ತೆ ಎಲ್ಲಾದ್ರಕ್ಕಿಂತ ಹೆಚ್ಚಾಗಿ ನನಗೆ ಪಾರಾಗ್ಬೇಕು ಅನ್ನುವ ಬಯಕೆ ತೀವ್ರ ಇರ್ಬೇಕು. ಅದನ್ನ ಏನ್ ಮಾಡಿದ್ರು ಕಡಿಮೆ ಮಾಡಕ್ ಬಿಡಬಾರ್ದು. ನನಗೊಂದ್ ಬೇಲಿ ಹಾಕೊಳ್ಳೇಬೇಕು. ಎಲ್ಲಾರ ಜೊತೆನೂ ಮಾಡ್ಕೊಂಡು ಏನೋ ಒಂದ್ 5 ನಿಮಿಷ ಚರ್ಚೆ ಮಾಡು, ಏನೋ ನಿಂಗ್ ಸಂಶಯ ಗೊತ್ತಿಲ್ಲ. ಮತ್ತೆ ಚರ್ಚೆ ಮಾಡ್ಬೇಕಾದ್ರುನು ನಾನು, ಯಾಕಂದ್ರೆ ನನ್ನ ಅನುಭವ, ನಾವು ಕಾಡಸಿದ್ದೇಶ್ವರ ಆಶ್ರಮದಲ್ಲಿ ಇದ್ವಿ. ಅಪ್ಪವ್ರು ಇರ್ತಿದ್ರಲ್ಲ, ತುಂಬಾ ಚಿಂತನ ಮಂಥನ ನಡೀತಿತ್ತು. ಪ್ರಶ್ನೋತ್ತರಗಳು ಬಹಳ ಜೋರಾಗಿ. ಆ ಕಡೆ ಸಿದ್ಧಾಂತಿಗಳು, ನಾವ್ ವೇದಾಂತಿಗಳು, ಎಲ್ಲವೂ ಗೊತ್ತಿತ್ತಾ. ನಾವ್ ಅವ್ರಿಗೆ ಹೇಳೋದು, ಅವ್ರು ನಮ್ಗೆ ಹೇಳೋದು. ಮತ್ ನಾನ್ ಹೆಂಗ್ ವಾದ ಮಾಡ್ತಿದ್ದೆ ಅಂದ್ರೆ, ಅಲ್ಲೆಲ್ಲಾ ಕಡೆ ನಾನ್ ತುಂಬಾ ಪ್ರಸಿದ್ಧ. ನನ್ಗೆ ಯಾರು ಸೋಲ್ಸಕ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನನ್ಗೆ ಎರಡೂ ಗೊತ್ತಿತ್ತು. ಯಾವ್ದು ತಪ್ಪು ಮಾತಾಡಿದ್ರೆ ಅದಕ್ ವಿರುದ್ಧ ಹೆಂಗ್ ಮಾತಾಡ್ಬೇಕು, ಯಾವ್ದ್ ಸರಿ, ಪಾರು ಮತ್ತೆ ಎಗನೆಸ್ಟ್ ಎರಡು ಅಂತಾರಲ್ಲ, ಅವೆರಡು ನನಗ್ ಗೊತ್ತಿತ್ತು. ಹಂಗಾಗಿ ನನಗ್ ಸೋಲ್ಸಕ್ಕೆ ಆಗ್ತಿರ್ಲಿಲ್ಲ. ಯಾರ್ ಏನ್ ಮಾತಾಡಿದ್ರು ಅದಕ್ಕೆ ಉತ್ತರ ಹೇಳ್ತಿದ್ದೆ ನಾನು. ಬಟ್ ನನ್ ತಲೆಯಲ್ಲಿ ಮೊದ್ಲೇ ಏನಿರ್ತಿತ್ತು, ನಂದು ಸತ್ಯ, ಎದುರುಗಡೆಯವ್ರದ್ದು ಸ್ವೀಕಾರ ಮಾಡ್ಬೇಕು ಅಂತಾನೆ ನನ್ ತಲೆಯಲ್ಲಿ ಇರ್ಲಿಲ್ಲ. ಹಾಗೆ ನಾವ್ ಚರ್ಚೆ ಮಾಡ್ತಿರ್ತೀವಲ್ಲ, ಈಗೇನು ಸತ್ಸಂಗ ಮನನ ಮಾಡ್ಬೇಕಾ, ಈಗ ಎಲ್ಲಾ ಜೊತೆ ಮನನ ಮಾಡ್ಬೇಕು ಅಂತಿರ್ತಾರಲ್ಲ, ನನ್ ತಲೆಯಲ್ಲಿ ಯಾವಾಗ್ಲೂ ಇರುತ್ತೆ ನಂದು ಸತ್ಯ, ಇನ್ನೊಬ್ರದ್ದು ಕೇಳ್ಬೇಕು ಅನ್ನೋದೇ ನನ್ಗೆ ಇರೋದೇ ಇಲ್ಲ. ಹಾಗಾಗಿ ಅಂತ ಚರ್ಚೆಗಳು ಆರೋಗ್ಯಪೂರ್ಣ ಇರಲ್ಲ. ಅದಕ್ಕೆ
ಆ ಚರ್ಚೆ ಮುಗಿದ್ಮೇಲೆ ಬಹಳ ಕೋಪ ಮಾಡ್ಕೊಂಡು ಹೋಗಿರ್ತೀವಿ. ಇಲ್ಲ ಅವ್ರು ನಂದ್ ಹೇಳ್ದಂಗ್ ಕೇಳಲಿಲ್ಲ, ಅವ್ರ ಏನಾರ ತಿಳ್ಕೊಬಿಟ್ಟು. ಯಾಕೆ ಹಂಗಾಗುತ್ತೆ ಅಂದ್ರೆ ನಂದು ಸತ್ಯ ಅಂತ ನನ್ ಬಹಳ ತಲೆಯಲ್ಲಿರುತ್ತೆ. ಹಾಗಾಗಿ ಮೊದಲು ನಾನು ಸಾಧಕ ಆಗ್ಬೇಕು. ಮೊದಲು ಶ್ರವಣವನ್ನ, ಮೊನ್ನೆ ಅವ್ರು ಹೇಳಿದ್ರಲ್ಲ ಶಿವಾನಂದರ ಅವರ ಪರಂಪರೆ, ಈಗ ಮರಿ ಮೊಮ್ಮಗ ಏನಿದಾರಲ್ಲ ಅವ್ರು ಹೇಳ್ತಿದ್ರು, ಶ್ರವಣವನ್ನ 2 ಸಮಯ ಮಾಡಿದ್ರೆ ಮನನವನ್ನ ಏಕಾಂತವಾಗಿ 3 ಸಮಯ ಪ್ರಯತ್ನ ಪೂರ್ವಕವಾಗಿ ಮಾಡ್ಲೇಬೇಕು. ನನಗದು ಬರ್ತಿಲ್ಲ ಅಂದ್ರೆ ಮಾಡ್ಲೇಬೇಕು ಪ್ರಯತ್ನ ಪೂರ್ವಕವಾಗಿ. ಶ್ರವಣವನ್ನ ಲಕ್ಷ್ಯಗೊಟ್ಟೆ ಕೇಳೋದು, ಮನನ ಏಕಾಂತ, ಎಲ್ಲಾರ ಜೊತೆನೂ ಸೇರ್ಕೊಂಡ್ ಮಾಡ್ಕೊಂಡು ಮಾಡೋದಲ್ಲ. ಮನನ ಅಂದ್ರೆ ನನ್ನ ದೇಹದ ಅನುಭವ ನನಗಿಲ್ಲ. ಗುರುಗಳು ಶ್ರವಣದಲ್ಲಿ ಹೇಳಿದ್ದಾರೆ, ದೇಹ ನಾನಲ್ಲ, ನನಗೆ ದೇಹದ ಎಲ್ಲ ಅನುಭವ ಇದೆ. ನನಗೆ ಹಸಿವೆ ತೃಷ ಅರ್ಧ ಗಂಟೆ ಆದ್ರೆ ಊಟ ತಿಂಡಿ ತಡೆಯಕ್ಕಾಗಲ್ಲ, ಆ ದೇಹದ ಅನುಭವ ಅಲ್ವಾ. ನನಗೆ ಕಾಯಿಲೆ ಎಲ್ಲೋ ಒಂದ್ ಇರುವೆ ಕಚ್ತಾ ಇದೆ, ನನಗೆ ಸೊಳ್ಳೆ ಎಲ್ಲ ಸುತ್ತಮುತ್ತ ಇದೆ, ಧ್ಯಾನ ಮಾಡು ಆಗಲ್ಲ. ಕೂತಿರುವ ಪರಿಸರ ನನಗೆ ಚಳಿ ಇದೆ, ಆಗಲ್ಲ. ಶೆಕೆ ಇದೆ, ಆಗಲ್ಲ. ಇವೆಲ್ಲವೂ ದೇಹಾಭಿಮಾನ. ಮತ್ ದೇಹ ನಾನಲ್ಲ ಅಂತ ಕೇಳ್ತಿದ್ದೀನಿ. ಎಲ್ಲಾ ದೇಹಾಭಿಮಾನ. ನನಗೆ ಕೂತಿದ್ದೀನಿ, ಬಹಳ ಹೊತ್ತು ಕೂತಿದ್ದೀನಿ, ನನ್ ಕಾಲ್ ನೋವ್ತಿದೆ, ಜಾಸ್ತಿ ಹೊತ್ತು ಕೂತ್ಕೊ, ಇವೆಲ್ಲವೂ ದೇಹಾಭಿಮಾನ. ಗುರುಗಳು ಹೇಳ್ತಾ ಇರೋದು ದೇಹ ನಾನಲ್ಲ, ನೀನ್ ಅದನ್ನ ನೋಡ್ತೀಯ ಅಂತ. ಹಂಗಾದ್ರೆ ನನ್ನ ಅನುಭವಕ್ಕೆ ಇನ್ನೂ ಬಂದ ಇಲ್ಲ ಅದು. ಆ ಅನುಭವ ಬರ್ಬೇಕಂದ್ರೆ ಅವ್ರು ಹೇಳುವ ರೀತಿ ಚಿಂತನ ಮಾಡೋದು, ಅದಕ್ಕೆ ಶ್ರವಣವನ್ನ ಆಲಿಸೋದು. ಶ್ರವಣವನ್ನ ಆಲಿಸ್ತಾ ದೇಹದ ಅಭಿಮಾನ ಹೋಗ್ಬೇಕು. ದೇಹ ಇರುತ್ತೆ, ದೇಹ ನಾಶ ಆಗಲ್ಲ. ದೇಹ ಇರುತ್ತೆ, ದೇಹದ ಅಭಿಮಾನ ಹೋಗುತ್ತೆ. ದೇಹ ಇಲ್ಲೇ ಕೂತಿರ್ತೀನಿ, ಕಣ್ಣಿನಿಂದ ನೋಡ್ತಿರ್ತೀನಿ, ಕಿವಿಯಿಂದ ಕೇಳ್ತಿರ್ತೀನಿ, ಮಾಡ್ತಿರ್ತೀನಿ, ನನ್ನ ಅನುಭವದಲ್ಲಿ ಇರಲ್ಲ. ಮನಸ್ಸನ್ನ ಬಳಸ್ತಿರ್ತೀನಿ, ನನ್ನ ಅನುಭವದಲ್ಲಿ ಇರೋದಿಲ್ಲ. ಅಹಂಕಾರ ಜೀವತ್ವವನ್ನ ನಾನು ನೋಡ್ತಿರ್ತೀನಿ, ನನ್ನ ಅನುಭವದಲ್ಲಿ ಇರೋದಿಲ್ಲ. ಈ ರೀತಿ ಶ್ರವಣದಲ್ಲೇ ನಾನು ಪ್ರತ್ಯೇಕತೆ ತುಂಬಾ ಆಗ್ಬೇಕದು. ನನಗೇ ನಾನೇ ಒಬ್ರೇ ಇದ್ದಾಗ ಆ ಏಕಾಂತದ, ನನಗೆ ಇವುಗಳ ಪ್ರತ್ಯೇಕದ ಅನುಭವ ತಾನೇ ಬರಕ್ ಪ್ರಾರಂಭ ಆಯ್ತು, ಮನನ ಬರಕ್ ಪ್ರಾರಂಭ ಆಯ್ತು. ಅಲ್ಲಿವರೆಗೂ ಶ್ರವಣಾದಿಗಳು ಬೇಕು, ಜೊತೆಗೆ ಗುರುಭಕ್ತಿ, ನಿತ್ಯ ಅನಿತ್ಯದ ದರ್ಶನ, ಇವುಗಳನ್ನ ಪ್ರತಿನಿತ್ಯ ಮಾಡ್ಬೇಕು. ಇವತ್ತು ಅನಿತ್ಯದ ದರ್ಶನ ಮಾಡಿದೀನಿ, ನಾಳೆ ತಿರ್ಗಾ ನನಗ್ ಬೇಡ ಅಂತ ಇಲ್ಲ. ಅದು ಪುನಃ ಕೊಳೆ ಆಗತ್ತೆ. ಪುನಃ ಪಾಚಿ ಸುಮ್ನೆ ಒಂಚೂರು ಸರ್ಸಿರೋದಷ್ಟೇ ಅದು. ಹಿತವಿದು ಅಹಿತವೆಂಬ ತಿಳಿವಿಗೆ ವಿಷಯ ವಿರತಿ. ನಿನಗೆ ನಿತ್ಯ ಅನಿತ್ಯದ ದರ್ಶನ ಆಗಿದೆ ಅಂದ್ರೆ ಇನ್ ವಿಷಯಾದಿಗಳಲ್ಲಿ ಆಸಕ್ತಿ ಇರಲ್ಲ ನಿನಗೆ. ಇಂಥದೇ ತಿನ್ಬೇಕು, ಇಂಥದ್ ನೋಡ್ಬೇಕು. ನೋಡು, ನಿನ್ನ ಮನಸ್ಸು ಇಂಥದೇ ಬೆಳಗ್ಗೆ ಆಹಾರ ಬೇಕು. ನೀನು ಅಂತ ಪ್ರದೇಶದಲ್ಲಿ ಇದ್ದೆ ನೀನು ಅಂತ. ಈಗ ನಾನು ಉತ್ತರ ಕರ್ನಾಟಕದಲ್ಲಿದ್ರೆ ನನಗೆ ಅದೇ ಆಹಾರನೇ ಒಗ್ಗದು. ನನಗೆ ಇಲ್ಲಿ ಹೊರಗಡೆ ಕರ್ಕೊಂಡ್ ಬಂದಿದ್ರೆ, ಬೇರೆ ಕಡೆ ಕರ್ಕೊಂಡ್ ಬಂದ್ರೆ 1-2-3 ದಿನ ಏನ್ ಪರದಾಡ್ಬಿಡ್ತೀನಲ್ಲ. ವಿಷಯ ವಿರತಿ. ನಾವು ಇಲ್ಲಿ ಮೈಸೂರವ್ರು ಅಲ್ಲಿಗೆ ಹೋದ್ರೆ ಯಾವಾಗ ಅನ್ನ ಊಟ ಮಾಡಿ ವಿಷಯ ವಿರತಿ. ಒಂದು ಟೀ ಸಣ್ಣದು, ಅದ್ರಿಂದ ಏನಾಗುತ್ತೆ ಅಂತ. ಎಲ್ಲವೂ ಸಣ್ಣದೇ, ಆದ್ರೆ ನನ್ನನ್ನ ಒಳಗಡೆ ಅಳ್ಳಾಡ್ಸುತ್ತಲ್ಲ ಅದು. ಸಣ್ಣದು ಒಂದೇ ಒಂದು, ನಮ್ಮ ಅಪ್ಪವ್ರು ಅಂತಿದ್ರು, ಸಣ್ಣದೊಂದು ಬೀಡಿ ಅದಿಷ್ಟೇ ಇಷ್ಟಿರುತ್ತೆ. 6 ಅಡಿ ಇರುವ ಮನುಷ್ಯನ ಅದು ಬಹಳ ಪರದಾಡ್ಸುತ್ತಲ್ಲ. ಇನ್ ದೊಡ್ಡ ದೊಡ್ಡ 6 ಅಡಿ ಇರೋರು ಎಷ್ಟು ನಿಮ್ಮನ್ನ ಆಟಾಡ್ಸ್ಬೋದು ಅಂತಿದ್ರಪ್ಪ ಅವ್ರು. ಚಿಕ್ಕದ ಒಂದ್ ಸಣ್ಣ ಬೀಡಿನೇ 6 ಅಡಿ ಇರುವ ವ್ಯಕ್ತಿನ ಅಳ್ಳಾಡ್ಸುತ್ತೆ. ಒಂದ್ ಎಲೆ ಅಡಿಕೆ, ಅದಕ್ಕೇನಿದೆ ಸಾಮರ್ಥ್ಯ? ಅದನ್ ತಿನ್ಲಿಲ್ಲ ಅಂದ್ರೆ ನನ್ ಕೈಲಿ ತಡ್ಕೊಳಕ್ ಆದ್ರೆ ಮಾತ್ರ ವಿರಾಗ, ವೈರಾಗ್ಯ, ದೇಹನಾನ ಎಲ್ಲಾ ಮಾತಾಡ್ತಿದೀನಿ. ಒಳಗೆ ವಿಷಯ ತಾಪಗಳು ನಮ್ಮನ್ನ ಬಹಳ ತಾಪ ಮಾಡ್ತಿದ್ಯಲ್ಲ. ಅದನ್ನ ಅವ್ರಿಗೆ ಹೇಳ್ತಿದ್ದಾರೆ, ಹಿತವಿದು ಅಹಿತವೆಂಬ ಇದು ಆ ರೀತಿ ನಿನ್ನ ಅನುಭವ ಬಂತು. ವಿಷಯ ವಿರತಿಯೇ ಸೂಚನೆ. ಅದಕ್ಕೆ ಸೂಚನೆ ಏನಂದ್ರೆ ನೀನ್ ಅದ್ರ ಬಗ್ಗೆ ಬಹಳ ತಾಪ ಮಾಡ್ಕೊಳಲ್ಲ. ಇರ್ಲ್ವಾ, ಆರಾಮ್ ಬಂತ, ಆರಾಮು. ಆಹಾರ ಆ ಸಮಯಕ್ಕೆ ಹಸಿವಾಯ್ತು ತಗೊಳ್ಳೋದು. ಎಲ್ಲಾರು ಅದೇ ಅಂತಿರ್ತಾರೆ. ನನಗೇನಂಗಿಲ್ಲ, ಆ ಸಮಯಕ್ಕೆ ಅಷ್ಟ್ ಕೊಟ್ಬಿಟ್ರೆ ಸಾಕು. ಎಲ್ಲಾರು ಅಷ್ಟೇ ಇರೋದು, ಎಲ್ಲರಿಗೂ ಅಷ್ಟೇನೆ. ಅದ್ ನಮ್ಮ ಅಪ್ಪವ್ರು ಇದ್ರಲ್ಲ ಅಲ್ಲಿ ನೋಡಿ, ಅದು ವಿರತಿ. ಆ ರೀತಿ ವಿರತಿ ಬರ್ಲೇಬೇಕು. ಬರ್ಲಿಲ್ಲ ಆತ್ಮಜ್ಞಾನ. ಅವ್ರು ಹೇಳ್ತಿದ್ದಾರೆ, ನಾನ್ ಹೇಳ್ತಿಲ್ಲ. ಮಹಾತ್ಮರಾಗೋದು ಹೀಗೆ ಆಗ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ವಿಷಯ ವಿರತಿಯ ಸೂಚನೆ, ಅದು ಒಂದಕ್ಕೊಂದು ಫಲ ಅದರ್ದು. ಈ ರೀತಿ ನಿನಗ್ ಅನ್ಸಿದೆ ಅಂದ್ರೆ ನೀನ್ ಅದನ್ನ ಬಿಡ್ತೀಯ. ಯಾರಿಂದ ನಿನಗ್ ದುಃಖ ಆಗ್ತಿದೆ ಅಂದ್ರೆ ನೀನ್ ಅವ್ರ ಸಹವಾಸನೆ ಮಾಡಲ್ಲ. ನೀನ್ಯಾಕ್ ಮಾಡ್ತೀಯ? ನಿನ್ಗೆ ಅಕ್ಕಪಕ್ಕದವ್ ನಿನ್ಗೆ ಅವ್ರ ಕಂಡ್ರೆ ಆಗಲ್ಲ, ನೀನ್ಯಾಕೆ ಅವ್ರ ಸಹವಾಸ ಮಾಡ್ತೀಯ? ನಿನ್ಗೆ ಯಾರೋ ಚೆನ್ನಾಗ್ ಬೈದ್ ಬಿಟ್ಟವ್ರೆ, ಅವ್ರ ನಿನ್ನ ಸ್ವಭಾವ ತಕ್ಕಂಗ ಅವ್ರು ನಿನ್ ಜೊತೆ ಮಾತಾಡಲ್ಲ, ಅವ್ರ ಸಹವಾಸ ನೀನ್ ಯಾಕೆ ಮಾಡ್ತೀಯ? ನಿಧಾನವಾಗಿ ಸೂಕ್ಷ್ಮವಾಗಿ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಬಂದ್ಬಿಡ್ತೀಯ. ತಪ್ಪಿಸ್ಕೋತೀಯ ತಾನೆ. ಹಾಗೆ ನಿನಗೆ ಅನಿತ್ಯದ ದರ್ಶನ ಆಗಿದೆ ಅಂದ್ರೆ ಪುನಃ ಅದನ್ನೇ ನೋಡ್ಬೇಕು, ಅದನ್ನ ಕೇಳ್ಬೇಕು, ಇದನ್ನೇ ಮಾಡ್ಬೇಕು, ಇಂಥ ವಿಷಯಗಳನ್ನೇ ಮಾತಾಡ್ಬೇಕು. ಯಾಕೆ ಮಾಡ್ತೀಯ? ಹಗಲಿರುಳು ಹೆಂಡ್ತಿದು, ಮಕ್ಳದು, ಮನೆದು, ದುಡ್ಡಂದು ಇವೆಲ್ಲವೂ ಅನುಕೂಲ ಇತ್ತಾ? ಇನ್ ದೇಶದ್ದು ರಾಜಕೀಯ ಅದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಇವುಗಳನ್ನೇ ಮಾತಾಡ್ತಿರ್ತೀಯಲ್ಲ.
ಇದು ಅನಿತ್ಯದ ದರ್ಶನ ಆದಂಗೆ ಎಲ್ಲಿದೆ? ಅದನ್ನ ಅವ್ರು ಹೇಳ್ತಿದ್ದಾರೆ, ಇದ್ರ ಫಲ ಅದೇನೆ. ನಿನಗೆ ನಿತ್ಯ ಅನಿತ್ಯದ ದರ್ಶನ ಆಗಿದೆ ಅಂದ್ರೆ ವಿಷಯ ವಿರತಿ ಆಗ್ಲೇಬೇಕು. ಅದೇ ಸೂಚನೆ ಅದಕ್ಕೆ. ಅದಕ್ಕೆ ನಾವೇ ನೋಡ್ಕೋಬೇಕು. ನಮಗೆ ವಿಷಯ ವಿರತಿ, ವಿಷಯ ರತಿ ಇದೆಯೋ, ವಿಷಯ ವಿರತಿ ಇದೆಯೋ. ಮತ್ತ 5 ಇಂದ್ರಿಯಗಳು ಎಷ್ಟು ಪ್ರಬಲ ಆಗಿದೆ ಅಂದ್ರೆ ಒಂದ್ರ ಮೇಲೆ ಒಂದು ಕಾಂಪಿಟೇಷನ್, ಒಂದನ್ ಬಿಟ್ಟು ಒಂದು ಕಣ್ಣಿಗಿಂತ ಕಿವಿ ಜಾಸ್ತಿ, ಕಿವಿಗಿಂತ ಮೂಗ್ ಜಾಸ್ತಿ, ಎಲ್ಲದಕ್ಕಿಂತ ನಾಲ್ಗೆ ಜಾಸ್ತಿ. ಒಂದ್ರ ಮೇಲೆ ಒಂದು ಯುದ್ಧ, ಪೈಪೋಟಿಗಳು ನಡೀತಾನೆ ಇರುತ್ತಲ್ಲ. ರಾತ್ರಿವರೆಗೂ ಅದೇ ಮಾಡೋದು ನಾವು. ಬರೀ ರಾತ್ರಿವರೆಗಲ್ಲ, 80 ವರ್ಷದವರೆಗೂ ಅದೇ ಮಾಡ್ಕೊಂಡ್ ಬಂದಿದ್ವಿ. ಅದ್ರ ಮಧ್ಯದಲ್ಲೇ ಒಂದ್ ಸ್ವಲ್ಪ ಮಾತಾಡ್ತಿರ್ತೀವಿ, ಆತ್ಮ ಬ್ರಹ್ಮ ಅಧ್ಯಾತ್ಮ ಎಲ್ಲ. ಈ 5 ವಿಷಯಗಳಿಗೆ ಬಲಿಯಾಗದೆ ಇರೋರು ಯಾರಿದೀವಿ? ಎಲ್ಲರೂ ಅದ್ರಲ್ಲೇ ಮುಳುಗಿರೋರು. ಅದು ಯಾಕೆ ಅಂದ್ರೆ ಅನಿತ್ಯದ ದರ್ಶನ ಆಗಿಲ್ಲ. ಅದು ಮಹಾತ್ಮರಿಗಾಯ್ತು, ಅವ್ರ ಇದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ. ವಿಷಯ ವಿರತಿ, ಅದು ನಮ್ಮ ಅಪ್ಪವ್ರು ಒಂದು ದಿನ ಇಂತ ಆಹಾರ ಬೇಕು ಅಂತ ಕೇಳಲಿಲ್ವಲ್ಲ. ಎಲ್ಲ ಇವರೇ ಊಹೆ ಮಾಡ್ತಿದ್ರು, ಅಪ್ಪವ್ರು ಇದು ಇಷ್ಟ ಆಗಿರ್ಬೋದು. ಒಂದು ದಿನ ಅವ್ರ ಜೀವನ ಪರ್ಯಂತ ನನಗೆ ಇದು ಇಷ್ಟ ಅಂತ ಮಾತಾಡ್ಲಿಲ್ಲ. ಅವ್ರು ಇದು ಇಷ್ಟ ಇಲ್ಲ ಅಂತಾನು ಹೇಳಲಿಲ್ಲ. ಎಲ್ಲಾ ರೀತಿಯಾದ ಈಗ ಸಿದ್ಧಲಿಂಗ ಪ್ರಸಾದ ಸ್ವಾಮಿಗಳಂತ ಏನಿದ್ದಾರೆ, ಅವ್ರಿಗೆ 500 ರೀತಿಯಾದ ಅಡಿಗೆ ಬರ್ತಿತ್ತು. ಅವರೇ ಅಪ್ಪವ್ರಿಗೆ ಈಗ ಕೊನೆ ಒಂದು 6-7 ವರ್ಷ ಅವರೇ ಪ್ರಸಾದ ಮಾಡ್ತಿದ್ರು. ಅವ್ರು ಯಾವ್ದಾವ್ದೋ ಉತ್ತರ ಇದು ರಾಜಸ್ಥಾನ್ ತರದ್ದು ಬಾಟ್ಯ ತರ ಏನೋ ಚಪಾತಿಗಳಲ್ಲೇ ಬೇರೆ ಬೇರೆ ರೀತಿ ಒಟ್ಟು ಎಷ್ಟೋ ರೀತಿಯಾದ ಎಲ್ಲಾ ರೀತಿಯಾದ ಅಲ್ಲೇ ಪ್ರಸಾದವನ್ನ ಮಾಡಿ ರೆಡಿ ಮಾಡಿ ಇಟ್ಟು ಬರ್ಬೇಕು ಇವ್ರು. ಅಪ್ಪವ್ರು ಇವ್ರು ಯಾರು ನೀಡೋರಂಗಿಲ್ಲ. ಅಪ್ಪವ್ರು ಅದನ್ನ ತಮ್ದೇ ಆದ ಒಂದು ತಟ್ಟೆ, ಒಂದು ಸ್ಪೂನ್ ಇದೆ. ಅದು ಆ ಸ್ಪೂನ್ ಅಲ್ಲಿ ಅದ್ರಲ್ಲಿ ಯಾವ್ದಾವ್ದು ಬೇಕೋ ಅದನ್ನ ಒಂದೇ ಸ್ಪೂನ್ ಇಲ್ಲ ಅರ್ಧ ಸ್ಪೂನ್, ಅವ್ರು ಎಷ್ಟಾರು ಮಾಡಿಟ್ಟಿರ್ಲಿ, ಎಂತದಾರು ಮಾಡಿಟ್ಟಿರ್ಲಿ, ಅದ್ರಲ್ಲಿ ತಮ್ಮ ಯಾವ್ದು ಬೇಕೋ ಯಾವ್ದೋ 3-4 ಸ್ಪೂನ್ ತಗೊಂಡ್ ಅರ್ಧ ರೊಟ್ಟಿ ಇಷ್ಟೇ. ಆಮೇಲೆ ಬಂದು ತುಂಬಾ ಚೆನ್ನಾಗಿ ಹೊಗಳ್ತಿದ್ರು, ಏನ್ ಅಷ್ಟ್ ರೀತಿ ಮಾಡಿದಿರ, ಏನ್ ಬಹಳ ಸೊಗಸಾಗಿ, ತುಂಬಾ ಚೆನ್ನಾಗಿ ಎಲ್ಲಾರ್ಗು ಊಟ ಮಾಡಿಸ್ತಿದ್ರು. ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಎಷ್ಟು ವಿಷಯ ರತಿಗಳ ಹೊಟ್ಟೆ ತುಂಬಾ ಎಲ್ಲಾರ್ಗು ಸಾಕ ನಂಗೆ. ಅವ್ರು ಮಾತ್ರ ವಿಷಯ ವಿರತಿ ಸೂಚನೆ, ನಿತ್ಯ ಅನಿತ್ಯದ ದರ್ಶನ ಅವರಿಗೆ, ಮಹಾತ್ಮರು ಜ್ಞಾನಿಗಳು. ಮತ್ ನಾವ್ ಅದನ್ನ ಮಾತಾಡ್ಕೊಂಡು ನಾವು ಅದೇ ವಿಷಯಾದಿಗಳಲ್ಲಿ ಇದ್ರೆ ಹೇಗೆ ಅದ್ರದ್ದು ನಮಗ್ ಬಂದಿದೆ ಅಂತ ಅರ್ಥ? ಅವ್ರು ಅದನ್ನೆಲ್ಲ ಹೇಳ್ತಿದ್ದಾರೆ. ಹಿತವಿದು ಅಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ, ವಿರತಿಗೆ ವಿಶ್ವದ ನುತವೆತ್ತ ಶಮೆತಾನೆ ಸೂಚನೆ. ಅತ್ಯಂತ ಶ್ರೇಷ್ಠ. ಯಾರಿಗೆ ಶಮೆ ಬಂದಿದೆ ಇನ್ನೇನು ಸಾಧನ ಬೇಡ. ಏನು ಮನಸ್ಸು ಆರಾಮಾಗೋದು. ನಮ್ ಮನಸ್ಸು ಆರಾಮಿಲ್ಲ ಅಂತಾನೆ ಇಷ್ಟು ಗಡ್ಬಿಡಿ ಆಗಿರೋರು ನಾವು. ಮನಸ್ಸು ಯಾಕೆ ಆರಾಮಿಲ್ಲ? ವಿಷಯ ವಿರತಿ, ವಿಷಯಾಸಕ್ತಿ, ಒಂದಕ್ಕೊಂದ್ ಕನೆಕ್ಷನ್. ಅದು ನೀನ್ ಮೊದ್ಲೇ ಮೇನ್ ಸ್ವಿಚ್ ಕಟ್ ಮಾಡ್ಬಿಟ್ರೆ, ಅಲ್ಲೇ ಕಟ್ ಮಾಡಿದ್ರೆ ಮುಂದೆ ತಾನೇ ಇಲ್ಲ. ಅದನ್ನೇ ಇವರು ವಿರಾಗದವ್ರು ಹೇಳೋದು. ಏನು ಜೈನರು ಇದಾರಲ್ಲ, ಏನು ವಿರಾಗ ಅವ್ರದೆಲ್ಲ ಇದೆಯಲ್ಲ ವೈರಾಗ್ಯ, ಅವ್ರು ಅದನ್ನೇ ಹೇಳೋದು. ಇಂದ್ರಿಯಗಳನ್ನ ಬಾಕ್ಲಾಕೋದವ್ರು. ಅದಕ್ಕೆ ಅವ್ರ ಆಹಾರ ಕೊಡಲ್ಲ ದೇಹಕ್ಕೆ, ರುಚಿಯಾದ ಆಹಾರ ಕೊಡಲ್ಲ. ಕಣ್ಣು ಇದನ್ನ ನೋಡಕ್ ಬಿಡಲ್ಲ ಅವರು, ಕಿವಿ ಇದನ್ನ ಕೇಳಬಾರ್ದು, ಕಾಲು ಹೀಗೆ ದಂಡನೆ ಮಾಡ್ತಾರೆ ದೇಹವನ್ನ. ಎಷ್ಟು ನೀನು ಹೊರಗಡೆಯಿಂದ ಆಹಾರಗಳನ್ನ ಹಾಕ್ತೀಯ, ಮನಸ್ಸಷ್ಟು ಕುಣಿತಾ ಇರುತ್ತೆ. ನೀನ್ ಅದಕ್ಕೆ ತುಪ್ಪಕ್ಕೆ ಅಗ್ನಿಗೆ ತುಪ್ಪ ಸುರಿದಂಗೆ. ಸುಮ್ನೆ ನೀನೇ ನೋಡು, ಮನಸ್ಸು ಎಷ್ಟು ತಿಂತಾ ಇರುತ್ತಲ್ಲ, ಅದಕ್ಕೇನ್ ಸಮಾಧಾನ ಯಾವಾಗ ತರ ಆಗಿದ್ಯಾ? ಈಗ ಸಾಕು ಅನ್ಸುತ್ತೆ, ಇನ್ನೊಂದ್ ಅರ್ಧ ಗಂಟೆ ತಿರ್ಗಾ ಬೇಕು ಅನ್ಸುತ್ತಲ್ಲ. ಅದಕ್ ಅವ್ರೇನಂತಾರೆ, ಮೊದ್ಲು ಈ ಇಂದ್ರಿಯಗಳನ್ನೆಲ್ಲ ಬಾಕ್ಲಾಕ್ಬಿಡಿ. ಎಷ್ಟು ಅಂತ ಮನಸ್ಸು ಕುಣಿದಾಡಿ ತಾನೇ ಸಮಾಧಾನ ಆಗುತ್ತೆ. ಯಾವಾಗ ಸಮಾಧಾನ ಆಗುತ್ತೆ, ಅದಕ್ಕೇನು ಹೊರಗಡೆಯಿಂದ ವಿಷಯ ಸಿಗಲ್ಲ, ಒಳಗಡೆ ಹೋಗೋಣ ಅನ್ಸುತ್ತೆ, ಅಂತರ್ಮುಖ ಆಗುತ್ತೆ ಅವಾಗ ಮನಸ್ಸು. ಅದಕ್ಕೆ ವಿಷಯಾದಿ ಅವ್ರು ಹೊರಗಡೆ ಇಂದ್ರಿಯಗಳನ್ನ ಬಾಕ್ಲಾಕೋದು. ಅದನ್ನ ಹೇಳ್ತಿದ್ದಾರೆ, ಯಾರು ಇಂದ್ರಿಯಗಳನ್ನ ಹೊರಗಡೆ ಅದನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡ್ತಾರೆ, ಮನಸ್ಸು ತಣ್ಣಗಾಗತ್ತೆ. ಅದು ಇಡೀ ಜಗತ್ತಲ್ಲೇ ಅತ್ಯಂತ ಶ್ರೇಷ್ಠ ಅಂತ. ಇಡೀ ಜಗತ್ತೇ ಅವ್ರನ್ನ ಮೆಚ್ಚುತ್ತೆ. ಯಾಕೆ ನಮ್ಮ ಅಪ್ಪವ್ರನ್ನ ಇಡೀ ಜಗತ್ತು ಮೆಚ್ಚಿತು ಅಂದ್ರೆ, ಅವ್ರ ಅಪ್ಪವ್ರೇ ಅದನ್ನ ತಮ್ಮ ಅಂತಿಮ ಅಭಿವಾದನ ಪತ್ರದಲ್ಲಿ, ನನ್ನದು ಶಾಂತವಾದ ಬದುಕು, ಅದನ್ನೇ ಬರ್ದಿದ್ದಾರೆ. ಆ ವೇಗವಿಲ್ಲದ ಸಾವಧಾನದ ಬದುಕು. ಯಾಕೆ? ಅವರ ಮನಸ್ಸು ಶ್ರಮೆ, ತಿಳುವಳಿಕೆ ಬಂದ್ಬಿಟ್ಟಿದೆ, ಅದಕ್ಕೆ ವಿವೇಕ ಬಂದ್ಬಿಟ್ಟಿದೆ. ಬೇಡ, ಏನಕ್ಕೆ ಅಷ್ಟೊಂದು ಹೋರಾಟ, ಏನಕ್ಕೆ ಅಷ್ಟೊಂದು ಓಡಾಡೋದು, ಯಾಕೆ ಹೋಗ್ತಿದೀನಿ ಅನ್ನೋದು ಪ್ರಜ್ಞೆನೂ ಇಲ್ದೇನ ಓಡ್ತಿರ್ತೀವಲ್ಲ. ಅವ್ರಿಗೆ ಅದಿಲ್ಲ, ಅವ್ರಿಗೆ ವಿವೇಕ, ಶ್ರಮೆ. ಅವ್ರು ಇಡೀ ವಿಶ್ವದಲ್ಲೇ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ಅದ್ರಿಗಿಂತ ಇನ್ಯಾವ ಸಾಧನ ಬೇಕು ನಿನಗೆ ಅಂತ. ಇನ್ನ ಮುಂದೊಂದು ನಾಳೆ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.
ಸ್ತುತಿ